Bhagavatarya Shloka Shrimad Divine Grace Abhay Charanarvind Bhakti Vedanta Swami Srila Prabhupada ki Samaveta Bhakta Vrinda ki Granthraj Srimad Bhagavatam ki Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Narayanam Namaskritya Naram Chaiva Narottamam Devim Saraswatim Vyasam Tato Jayamudhiraye Ashtaprayeshu Abhadreshu Nityam Bhagavata Sevaya Bhagavati Uttama Shloke Bhaktir Bhavati Naishtiki Krishnaya Vasudevaya Devaki Nandanaya Cha Nandagopa Kumaraya Govindaya Namo Namaha. ಸೊ ಇವತ್ತು ನಾವು ಓದಬೇಕಾಗಿರೋದು ಮೊದಲನೇ ಸ್ಕಂದ 16ನೇ ಶ್ಲೋಕ ಅಧ್ಯಾಯ 23ನೇ ಶ್ಲೋಕ 24ನೇ ಶ್ಲೋಕ. ನನಗೆ ಕನ್ನಡ ಓದಕ್ಕೆ ಬರಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ನಾನು ಶ್ಲೋಕ ಓದ್ತೀನಿ, ಅನುವಾದ ಭಾವಾರ್ಥ ದಯವಿಟ್ಟು ಯಾರಾದರೂ ಸ್ವಲ್ಪ ನನ್ನ ಪರವಾಗಿ ಓದಿ. ಇವೆರಡು ಬುಕ್ಸ್ ಈ ಕನ್ನಡ ಭಾಗವತಂ ಇದೆ, ಯಾರಿಗಾದ್ರೂ ಬೇಕು ಅಂದರೆ. यद्वाम्बते भूरि भरावतार कृत्वावतारस्य हरेर्धरित्री अन्तर्हितस्य स्मरति विसृष्टा कर्माणि निर्वाण विलम्बितानि यद्वाम्बते भूरि भरावतार कृतावतारस्य हरेर्धरित्री अन्तर्हितस्य स्मरति विसृष्टा कर्माणि निर्वाण विलम्बितानि यद्वाम्बते भूरि भरावतार कृतावतारस्य हरेर्धरित्री अन्तर्हितस्य स्मरति विसृष्टा कर्माणि निर्वाण विलम्बितानि. ಯಾರಾದರೂ ಹೇಳ್ತೀರಾ ಶ್ಲೋಕ? ಯದ್ವಾಂಬತೆ ಭೂರಿ ಭರಾವತಾರ कृतावतारस्य हरेर्धरित्री अन्तर्हितस्य स्मरति विसृष्टा कर्माणि निर्वाण विलम्बितानि
ವಿಲಂಬಿತಾನಿ. ಇನ್ಯಾರಾದರೂ ಪ್ರಭು ಕಡೆ ಎಲ್ಲ ಮಾತಾಜಿ ಕಡೆ ಯದ್ವಾಂಬತೆ ಭೂರಿ ಪರಾವತಾರ ಯದ್ವಾಂಬತೆ ಭೂರಿ ಪರಾವತಾರ ತದಾವತಾರಸ್ಯ ಹರೇರ್ಧರಿತ್ರಿ ತದಾವತಾರಸ್ಯ ಹರೇರ್ಧರಿತ್ರಿ ಅಂತರಿಕಸ್ಯ ಸ್ಮರತಿ ವಿಸೃಷ್ಟ ಅಂತರ್ಹಿತಸ್ಯ ಸ್ಮರತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ. ಅದು ವರ್ಡ್ ಟು ವರ್ಡ್ ಓದಿ, ಆಮೇಲೆ ಅನುವಾದ ಭಾವಾರ್ಥ. ಶ್ಲೋಕ 23. ಯದ್ವಾ ಅದು ಇರಬಹುದು ಅಂಬ ಮಾತೆಯೇ ತೇ ನಿನ್ನ ಭೂರಿ ಹೆಚ್ಚಾದ ಭರ ಹೊರೆಯನ್ನು ಅವತಾರ ಇಳಿಸಲು ಕೃತ ಮಾಡಲಾದ ಅವತಾರಸ್ಯ ಅವತಾರವಾದ ಹರೇ ಭಗವಾನ್ ಶ್ರೀಕೃಷ್ಣನ ಧರಿತ್ರಿ ಹೇ ಭೂಮಿಯೇ ಅಂತರ್ಹಿತಸ್ಯ ಈಗ ಕಣ್ಮರೆಯಾಗಿರುವ ಅವನ ಸ್ಮರಿಸಿಕೊಳ್ಳುವವಳಾಗಿ ವಿಸೃಷ್ಟ ಆಚರಿಸಲ್ಪಟ್ಟ ಎಲ್ಲ ಕರ್ಮಾಣಿ ಕಾರ್ಯಗಳನ್ನು ನಿರ್ವಾಣ ಮೋಕ್ಷವನ್ನು ವಿಲಂಬಿತಾನಿ ಹಾಗೂ ಮಾಡಿದ. ಅನುವಾದ: ಹೇ ಭೂಮಾತೆಯೇ, ದೇವೋತ್ತಮ ಪರಮಪುರುಷ ಹರಿಯು ನಿನ್ನ ಭಾರವಾದ ಹೊರೆಯನ್ನು ಇಳಿಸಲು ಸ್ವತಃ ಪ್ರಭು ಶ್ರೀಕೃಷ್ಣನಾಗಿ ಅವತರಿಸಿದನು. ಇಲ್ಲಿ ಆತನ ಎಲ್ಲ ಚಟುವಟಿಕೆಗಳು ಆಧ್ಯಾತ್ಮಿಕವಾದಂಥವು. ಅವು ಬಿಡುಗಡೆಯ ಮಾರ್ಗವನ್ನು ಭದ್ರಗೊಳಿಸುತ್ತದೆ. ನೀನು ಈಗ ಆತನ ಸನ್ನಿಧಾನದಿಂದ ವಂಚಿತಳಾಗಿದ್ದೀಯೆ. ಬಹುಶಃ ಈಗ ನೀನು ಆ ಕಾರ್ಯಗಳನ್ನು ಕುರಿತು ಯೋಚಿಸಿ ಅವು ಇಲ್ಲದಿರುವುದರಿಂದ ನೋವು ಅನುಭವಿಸುತ್ತಿರುವೆ. ಭಾವಾರ್ಥ: ಭಗವಂತನ ಲೀಲಾಶ್ರವಣವು ಮೋಕ್ಷವನ್ನು ನೀಡುತ್ತದೆ, ಆದರೆ ಅದು ನಿರ್ವಾಣದಿಂದ ಅಥವಾ ಮೋಕ್ಷದಿಂದ ಸಿಗುವ ಸಂತೋಷಕ್ಕಿಂತ ಹೆಚ್ಚು ಆಸ್ವಾದ್ಯವಾದಂಥದ್ದು. ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಇಲ್ಲಿ ಉಪಯೋಗಿಸಿದ ಪದವು ನಿರ್ವಾಣ ವಿಲಂಬಿತಾನಿ, ಅಂದರೆ ಬಿಡುಗಡೆಯ ಬೆಲೆಯನ್ನು ಕಡಿಮೆ ಮಾಡುವುದು ಎಂದು ಇದರ ಅರ್ಥ. ಬಿಡುಗಡೆ ಅಥವಾ ನಿರ್ವಾಣವನ್ನು ಪಡೆಯಲು ಒಬ್ಬ ಅನೇಕ ರೀತಿಯ ಕಠಿಣ ವ್ರತ ತಪಸ್ಸುಗಳನ್ನು ಮಾಡಬೇಕಾಗುತ್ತದೆ. ಆದರೆ ಭಗವಂತ ಎಂತಹ ಕರುಣಾಮಯಿ ಎಂದರೆ ಭೂಮಿಯ ಭಾರವನ್ನು ಕಡಿಮೆ ಮಾಡಲು ಸ್ವತಃ ಅವತರಿಸುತ್ತಾನೆ. ದೇವನ ಅಂತಹ ಲೀಲೆಗಳ ಸ್ಮರಣೆ ಮಾತ್ರದಿಂದಲೇ ಒಬ್ಬ ನಿರ್ವಾಣ ಸುಖವನ್ನು ಸಹ ಕಡೆಗಣಿಸಿ ಸದಾ ಭಗವಂತನ ಪ್ರೇಮಮಯ ಸೇವೆಯನ್ನು ನಿರತನಾಗಲು ಆತನ ಸಹವಾಸದಲ್ಲಿರಲು ದಿವ್ಯಧಾಮವನ್ನು ತಲುಪಬಹುದು. ಥ್ಯಾಂಕ್ ಯು. ಓಕೆ, 24ನೇದು ಓದ್ಬಿಡ್ತೀನಿ. ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಂ ಮಮಾಚಕ್ಷ್ವತವಾಧಿಮೂಲಂ ವಸುಂಧರೆಯೇನ ವಿಕರ್ಷಿತಾಸಿ ಕಾಲೇನ ವಾತೆ ಬಲಿನಾಂ ಬಲೀಯಸಾ ಸುರಾರ್ಚಿತಂ ಕಿಂ ಹೃತಮಂಬ ಸೌಭಗಂ. ಅನುವಾದ ಭಾವಾರ್ಥ. ಅನುವಾದ: ಹೇ ತಾಯಿ, ನೀನು ಎಲ್ಲ ಶ್ರೀಮಂತಿಕೆಯ ಆಗರ. ನಿನ್ನಂಥವರು ಈ ದುರ್ಬಲ ಸ್ಥಿತಿಗೆ ಇಳಿದಿರುವುದಕ್ಕೆ ಮೂಲ ಕಾರಣವೇನು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು. ಅತಿ ಬಲಶಾಲಿಯನ್ನು ಗೆಲ್ಲುವ ಶಕ್ತಿಶಾಲಿ ಕಾಲನ ಪ್ರಭಾವವು ದೇವತೆಗಳು ಗೌರವಿಸುತ್ತಿದ್ದ ನಿನ್ನ ಸೌಭಾಗ್ಯವನ್ನು ಬಲವಂತವಾಗಿ ಕಿತ್ತುಕೊಂಡಿರಬೇಕೆಂದು ಭಾವಿಸುತ್ತೇನೆ. ಭಾವಾರ್ಥ: ಭಗವಂತನ ಅನುಗ್ರಹದಿಂದ ಪ್ರತಿಯೊಂದು ಗ್ರಹವು ಸಂಪೂರ್ಣ ಸುಸಜ್ಜಿತವಾಗಿ ಸೃಷ್ಟಿಯಾಗಿದೆ. ಈ ಭೂಮಿಯು ಇಲ್ಲಿನ ನಿವಾಸಿಗಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಐಶ್ವರ್ಯಗಳನ್ನೇ ಸಂಪೂರ್ಣ ಸಜ್ಜಿತವಾಗಿರುವುದಲ್ಲದೆ ಭಗವಂತನು ಈ ಭೂಮಿಯಲ್ಲಿ ಅವತರಿಸಿದಾಗ ಇಡೀ ಭೂಮಂಡಲವನ್ನು ಸ್ವರ್ಗದ ದೇವತೆಗಳು ಸಹ ವಾತ್ಸಲ್ಯದಿಂದ ಪೂಜಿಸುವ ಹಾಗೆ ಅದು ಸಕಲೈಶ್ವರ್ಯದೊಂದಿಗೆ ಸಮೃದ್ಧವಾಗಿದೆ. ಭಗವಂತನ ಇಚ್ಛೆಯಂತೆ ಇಡೀ ಭೂಮಿಯು ಒಂದೇ ಸಲ ಬದಲಾಗಿ ಬಿಡಬಹುದು. ಆತ ತನ್ನ ಇಚ್ಛೆಯಂತೆ ಏನು ಬೇಕಾದರೂ ಮಾಡಬಲ್ಲದು, ತೆಗೆಯಬಲ್ಲದು. ಆದ್ದರಿಂದ ಯಾರೂ ಸಹ ತನ್ನನ್ನು ಸ್ವಯಂ ಪೂರ್ಣನೆಂದು ಅಥವಾ ಭಗವಂತನಿಂದ ಸ್ವತಂತ್ರನೆಂದು ಭಾವಿಸಿಕೊಳ್ಳಬಾರದು. ಥ್ಯಾಂಕ್ ಯು. ಹರೇ ಕೃಷ್ಣ.
अज्ञानतिमिरान्धस्य ज्ञानाञ्जनशलाखया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा तदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुन् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। हे कृष्णा करुणा सिंधो दीनबंधो जगत्पते गोपेश गोपिकान्त राधाकान्त नमोस्तुते। तप्तकाञ्चन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ನಾನು ಸರ್ವೆಂಟು, ಸೊ ದಯವಿಟ್ಟು ನೀವೆಲ್ಲ ನನಗೆ ಬ್ಲೆಸ್ ಮಾಡಿ. ಇಷ್ಟು ಅದ್ಭುತವಾದ ಒಂದು ಸೆಂಟರ್ ಓಪನ್ ಮಾಡಿದ್ದೀರಾ, ಇಲ್ಲಿ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಭಕ್ತಿ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಕಾಲ ತುಂಬ ಕಳೆದೆ ಇಸ್ಕಾನಲ್ಲಿ, ಆದರೆ ನನ್ನ ಬುದ್ಧಿ ಬೆಳೆದಿಲ್ಲ. ನಾನು ಹೇಗಿದ್ನೋ ನಾನು ಹಾಗೇನೇ ಇದ್ದೀನಿ. ಸೊ ಹಾಗಾಗಿ ನೀವೆಲ್ಲ ನನಗೂ ಪ್ರಾರ್ಥನೆ ಮಾಡಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದಮೇಲೆ ಕೊನೆಯಲ್ಲಿ ಪ್ರಶ್ನೆ ಕೇಳ್ಬೋದು. ಸೊ ಇಲ್ಲಿ ಭೂಮಿ ತಾಯಿ ಮತ್ತು ಧರ್ಮ ಇವರಿಬ್ಬರ ಮಧ್ಯದಲ್ಲಿ ನಡೀತಿರೋ ಸಂವಾದ. ಕನ್ನಡದಲ್ಲಿ ನನಗೆ ಕೆಲವೊಂದು ವರ್ಡ್ಸ್ ಬಂದಿಲ್ಲ ಅಂದರೆ ನಾನು ಕೇಳ್ತೀನಿ, ದಯವಿಟ್ಟು ಹೆಲ್ಪ್ ಮಾಡಿ. ಸೊ ಈ ಭೂಮಿ ತಾಯಿ ಮತ್ತು ಧರ್ಮ ಮಧ್ಯದಲ್ಲಿ ನಡೆದಿರೋ ಸಂವಾದ ಶ್ರೀಮದ್ ಭಾಗವತಂನಲ್ಲಿ ಕೊಟ್ಟಿದ್ದಾರೆ. ಸೊ ಕಲಿಯುಗ ಸ್ಟಾರ್ಟಿಂಗಲ್ಲಿ ಈ ಧರ್ಮ ಎತ್ತು ರೂಪದಲ್ಲಿ 3 ಕಾಲು ಯಾರೋ ಹೊಡೆದಾಕಿರ್ತಾರೆ. 3 ಕಾಲು ಇರೋದಿಲ್ಲ, ಬರೀ ಒಂದೇ ಒಂದು ಕಾಲಲ್ಲಿ ಕುಂತ್ಕೊಂಡು ಈ ಪೃಥ್ವಿನ ಭೇಟಿ ಆಗ್ತಾರೆ. ಸೊ ಆಗ ಅವರಿಬ್ಬರ ಮಧ್ಯದಲ್ಲಿ ನಡೆದಿರೋ ಸಂವಾದ. ಇದು ಫೇರಿ ಟೇಲ್ ಸ್ಟೋರಿ ಅಲ್ಲ. ಫೇರಿ ಟೇಲ್ ಅಂದರೆ ಗೊತ್ತಲ್ವಾ? ಕನ್ನಡದಲ್ಲಿ ಫೇರಿ ಟೇಲ್ ಅಂದರೆ ಏನಂತೀವಿ? ಊಹೆ, ಕಾಲ್ಪನಿಕ ಸ್ಟೋರಿ ಅಲ್ಲ, ಇದು ನಿಜವಾಗಲೂ ನಡೆದಿರೋ ಘಟನೆ. ಎಲ್ಲಿ ಹಸುಗಳಲ್ಲಿ ಮಾತಾಡಲ್ವಲ್ಲ ಅಂತ ಪ್ರಶ್ನೆ ಹಾಕಬಾರ್ದು. ಯಾಕೆ ಅಂದರೆ ಈ ಸ್ವಯಂ ಸಾಕ್ಷಾತ್ ಪೃಥ್ವಿ ಮತ್ತು ಧರ್ಮ ಅವರಿಬ್ಬರು ತಗೊಂಡಿರೋ ಈ ರೂಪದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಕಲಿಯುಗ ಸ್ಟಾರ್ಟಿಂಗಲ್ಲಿ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ದುಃಖದಲ್ಲಿ ಪೃಥ್ವಿ ಅಳ್ತಾ ಇರ್ತಾಳೆ. ಸೊ ಇದನ್ನು ನೋಡಿ ಧರ್ಮನಿಗೂ ಈಗ ಕಷ್ಟಗಳು ಕಡಿಮೆ ಇಲ್ಲ. ಯಾರೋ 3 ಕಾಲನ್ನು ಹೊಡೆದಾಕಿದ್ದಾನೆ. ಸೊ ಆದರೆ ಧರ್ಮ ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ದಾನೆ ಪೃಥ್ವಿಗೆ, ಯಾಕೆ ನಿನಗೆ ದುಃಖ ಆಗ್ತಾ ಇದೆ, ಏನು ಕಾರಣ ಅಂತ. ಕೆಲವೊಂದು 2-3 ಶ್ಲೋಕದಲ್ಲಿ ಬೇರೆ ಬೇರೆ ಕಾರಣಗಳ ಅಂತ ಪ್ರಶ್ನೆ ಹಾಕ್ತಾರೆ. ಸೊ ಈ ಶ್ಲೋಕದಲ್ಲಿ ಧರ್ಮ ಪೃಥ್ವಿಗೆ ಹೇಳ್ತಾ ಇದ್ದಾನೆ ಏನಂತ, ಭಗವಂತ
ಭಗವಂತನ ಈ ಲೀಲೆಗಳಿಂದ ಜೀವಾತ್ಮಗಳು ಮುಕ್ತಿಯನ್ನೇ ಪಡೀತಾರೆ. ಈಗ ಭಗವಂತ ನಮ್ಮ ಮಧ್ಯದಲ್ಲಿ ಇಲ್ಲ, ಸೊ ಹಾಗಾಗಿ ನಿನಗೆ ದುಃಖ ಆಗ್ತಿದೆಯಾ ಅಂತ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಸೊ ಇದು ಆ್ಯಕ್ಚುಲ್ ಮೇನ್ ಕಾರಣ ಯಾಕೆ ಪೃಥ್ವಿಗೆ, ಎಲ್ಲ ಕಾರಣಗಳಲ್ಲಿ ಇದು ಪ್ರಮುಖವಾದ ಕಾರಣ. ಬೇರೆ ಕಾರಣಗಳು ಧರ್ಮ ಯಾವ ಬೇರೆ ಕಾರಣಗಳು ಕೊಟ್ಟಿದ್ದ ಅವು ಸತ್ಯನೇ ಕಲಿಯುಗದಲ್ಲಿ, ಆದರೆ ಇದು ಮಾತ್ರ ತುಂಬ ಪ್ರಮುಖವಾದ ಕಾರಣ. ಭಗವಂತ ಇಲ್ದಾಗ ಪೃಥ್ವಿಗೆ ತುಂಬ ದುಃಖ ಆಗುತ್ತೆ. ಸೊ ಭಗವಂತ ಇದ್ದಾಗ ಅವಳು ತುಂಬ ಖುಷಿಯಲ್ಲಿದ್ಲು, ಆದರೆ ಈಗ ಭಗವಂತ ಇಲ್ದಾಗ ತುಂಬ ದುಃಖದಲ್ಲಿ ಇದ್ದಾಳೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಏನು ನಿರ್ವಾಣ ವಿಲಂಬಿತಾನಿ. ಸೊ ಭಗವಂತನ ಈ ಅದ್ಭುತವಾದ ಲೀಲೆಗಳು, ಗುರುಕ್ರಮಗಳು, ಅದು ನಮಗೆ ಭಗವಂತನ ಚರಣ ಕಮಲಗಳೇ ಕೊಡುತ್ತೆ. ಆದರೆ ಈ ಮುಕ್ತಿ ಅಂಥದ್ದು ಅದು ಬರೀ ನಿರಾಕಾರವಾದಿಯರು ಮಾತ್ರ ಅವ್ರಿಗೆ ಗುರಿ, ಅದು ಭಕ್ತರಿಗೆ ಅದು ಗುರಿಯಲ್ಲ. ಬ್ರಹ್ಮಾನಂದೋ ಭವೇದೇಶ ವಿಪ್ರಾರ್ಧ ಗುಣೀಕೃತ ನೈತಿ ಭಕ್ತಿ ಸುಖಾಂಬೋಧೆ ಪರಮಾಣು ತುಲಾಮಪಿ ಅಂತ ಶಾಸ್ತ್ರದಲ್ಲಿ ಈ ಮಾತು ಬರುತ್ತೆ. ಅಂದರೆ ಬ್ರಹ್ಮಾನಂದ, ಈ ಬ್ರಹ್ಮಜ್ಯೋತಿಯಲ್ಲಿ ಲೀನವಾದರೆ ಒಂದು ಜೀವಾತ್ಮಗೆ ಏನು ಆನಂದ ಸಿಗತ್ತೆ ಅದು ಪರಮಾಣು ತುಲಾಮಪಿ ನೈತಿ ಭಕ್ತಿ ಸುಖಾಂಬೋಧೆ. ಈ ಭಕ್ತಿಯ ಸುಖ ಅಂಬುದ ಅಂದರೆ ಭಕ್ತಿ ರಸ ಅಮೃತ, ಈ ಸಮುದ್ರದ ಎದುರುಗಡೆ ಈ ಬ್ರಹ್ಮಾನಂದ ಒಂದು ಹನಿ ನೀರು ಇಲ್ಲ ಅಂತ ಈ ಥರ ಹೇಳ್ತಿದ್ದಾರೆ. ಅಷ್ಟು ಆನಂದ ಭಕ್ತಿಯಲ್ಲಿದೆ. ಇವಾಗ ನಮಗೆ ಅನುಭವದಲ್ಲಿ ಬರ್ತಾ ಇಲ್ಲ, ಏನೋ ಒಂಚೂರು ಅನುಭವ ಇದೆ, ಏನೋ ಜಪ ಮಾಡ್ತೀವಿ, ಚಾಂಟಿಂಗ್ ಮಾಡ್ತೀವಿ, ಕೀರ್ತನ ಅಟೆಂಡ್ ಮಾಡ್ತೀವಿ, ಪ್ರಸಾದ ತೊಗೊಳ್ತೀವಿ, ಏನೋ ಒಂದು ಸ್ವಲ್ಪ ಆನಂದ ಇದೆ, ಹಾಗಾಗಿ ಬರ್ತೀವಿ ನಾವು ದೇವಸ್ಥಾನಕ್ಕೆ, ಮನೆಯಲ್ಲೂ ಫಾಲೋ ಮಾಡ್ತೀವಿ. ಬಟ್ ನಿಜವಾಗ್ಲೂ ಭಕ್ತಿ ಆನಂದ ಏನು ಅಂದರೆ ನಮಗೆ ಲಿಬರೇಷನ್, ಮುಕ್ತಿ ಆದಮೇಲೆ ನಮಗೆ ಅರ್ಥ ಆಗುತ್ತೆ. ಸೊ ಆ ಅದ್ಭುತ ಆನಂದದ ಎದುರುಗಡೆ ಈ ಬ್ರಹ್ಮಾನಂದ, ಬ್ರಹ್ಮಜ್ಯೋತಿಯಲ್ಲಿನ ಆಗೋದು ಅದು ಏನೂ ಇಲ್ಲ. ಸೊ ಈ ಥರ ನಮಗೆ ಚೈತನ್ಯ ಚರಿತಾಮೃತದಲ್ಲಿ ಬೇರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಸೊ ಬ್ರಹ್ಮಾನಂದ ಅಂದರೆ ಏನು? ಜನ್ಮ ಮೃತ್ಯು ಜರ ವ್ಯಾಧಿ ಇವೆಲ್ಲ ಇರೋದಿಲ್ಲ. ಬಟ್ ಆ ಆನಂದ ಏನೂ ಇಲ್ವಂತೆ, ಒಂದು ಹನಿನೂ ಇಲ್ಲ. ಭಕ್ತಿ ಆನಂದ ಎದುರುಗಡೆ ಇದು ಏನೂ ಇಲ್ಲ. ಸೊ ನಾವು ಆ ರೀತಿ ಕಲ್ಪನೆ ಮಾಡ್ಕೊಳ್ಬೋದು, ಹೇಗೆ ಎಷ್ಟು ಆನಂದ ಭಕ್ತಿಯಲ್ಲಿದೆ ಅಂತ. ಅದು ಹೆಚ್ಚಾಗಿ ಬೆಳೀತಾ ಹೋಗುತ್ತೆ, ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಹೇಗೆ ನಾವು ಒಂದು ಜಾಮೂನ್ ತಿಂತೀವಿ, 1, 2, 3, 4 ತಿಂತೀವಿ, ಆದರೆ ಆನಂದ ಸಿಗತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ 20, 30 ತಿಂದ್ಬಿಟ್ರೆ ಆನಂದ ಅಲ್ಲ, ನಿರಾನಂದ ಆಗೋಗ್ಬಿಡ್ತೀವಿ, ಕಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಭೌತಿಕ ಆನಂದದಲ್ಲಿ ಆ ಸುಖ ಇಲ್ಲ, ಆದರೆ ಆಧ್ಯಾತ್ಮಿಕ ಆನಂದ ಯಾವಾಗಲೂ ಜಾಸ್ತಿ ಬೆಳೀತಾ ಹೋಗುತ್ತೆ, ಯಾವತ್ತೂ ಅದು ಕಡಿಮೆ ಆಗೋದಿಲ್ಲ. ಕಡಿಮೆ ಯಾವಾಗ ಆಗತ್ತೆ ಅಂದರೆ ನಾವು ಅಪರಾಧ ಮಾಡಿದಾಗ ಆ ಆನಂದ ಭಗವಂತ ಕಿತ್ಕೊಂಡು ಬಿಡ್ತಾನೆ, ಆ ರುಚಿ ಬರೋದಿಲ್ಲ. ರುಚಿ ಇಲ್ಲದಾಗ ಅದು ಒಂಥರ ದುಃಖ, ಒಂಥರ ಬರ್ಡನ್ ಆಗೋಗ್ಬಿಡುತ್ತೆ. ಸೊ ಆಗ ನಾವು ಭಕ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಅದರ ಫಲ ಸಿಗೋದಿಲ್ಲ. ಯಾಕೆ ಅಂದರೆ ನಮ್ಮ ಹೃದಯ ಅಪರಾಧಗಳಿಂದ ತುಂಬಿರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ನಾವು ಭಕ್ತಿನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಭೂಮಿ ತಾಯಿಗೆ ಭಗವಂತನಿಂದ ವಿರಹ ಅನುಭವ ಆಗ್ತಾ ಇದೆ, ಭಗವಂತನಿಂದ ವಿರಹ ಅನುಭವ ಆಗ್ತಾ ಇದೆ. ಎಲ್ಲ ಭಕ್ತರಿಗೆ ಭಗವಂತನಿಂದ ವಿರಹ ಅನುಭವಕ್ಕೆ ಬರಬೇಕು. ವಿರಹ ಅನುಭವ ಆದರೆ ಮಾತ್ರ ನಮಗೆ ಆ ಭಕ್ತಿಯ ಆನಂದವನ್ನು ಆಸ್ವಾದನೆ ಮಾಡಬಹುದು. ಅರ್ಥ ಆಯ್ತಾ? ಭಗವಂತನ ವಿರಹದಲ್ಲಿ ನಾವು ಇದ್ದರೆ ನಾವು ಭಕ್ತಿಯ ಆನಂದವನ್ನು ಆಸ್ವಾದನೆ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ವಿರಹದಲ್ಲಿ ಭೌತಿಕ ಪ್ರಪಂಚದಲ್ಲಿ ದುಃಖ ಆಗೋ ಥರ ದುಃಖ ಆಗೋದಿಲ್ಲ. ಭಕ್ತಿಯಲ್ಲಿ ಭಗವಂತನ ವಿರಹದಿಂದ, ಭಕ್ತರ ವಿರಹದಿಂದ ನಾವು ಇದ್ದರೆ ನಮಗೆ ಅದರಲ್ಲಿ ಆನಂದ, ದಿವ್ಯ ಆನಂದವನ್ನು ನಾವು ಅನುಭವಿಸಬಹುದು. ಸೊ ಇಲ್ಲಿ ಪೃಥ್ವಿ ಭಗವಂತ ಅವಳನ್ನ ಬಿಟ್ಟು
ಹೊರಟೋಗ್ಬಿಟ್ಟಿದ್ದಾನೆ, ಗೋಲೋಕಕ್ಕೆ ಹೋಗ್ಬಿಟ್ಟಿದ್ದಾನೆ ಕೃಷ್ಣ. ಕೃಷ್ಣೇ ಸುಧಾಮೋಪಗತೆ ಧರ್ಮ ಜ್ಞಾನಾದಿವಿ ಸಹ. ಸೊ ಭಗವಂತ ಇಲ್ಲಿಂದ ಅವನ ಲೀಲೆಗಳನ್ನೆಲ್ಲ ಪ್ಯಾಕ್ ಮಾಡಿ ಗೋಲೋಕಕ್ಕೆ ಹೊರಟೋದ್ಮೇಲೆ ಪೃಥ್ವಿ ದುಃಖದಲ್ಲಿರ್ತಾಳೆ. ಇದೇ ಚಾಪ್ಟ್ರಲ್ಲಿ ಬರುತ್ತೆ. ಅವಳು ಅವಳು ಸೌಭಾಗ್ಯದ ಬಗ್ಗೆ ಹೇಳ್ತಾಳೆ, ಆಮೇಲೆ ಅವಳ ದುರ್ಭಾಗ್ಯದ ಬಗ್ಗೆ ಹೇಳ್ತಾಳೆ. ಯಾವ ರೀತಿ ಅಂತ ನಾವು ಓದೋಣ. ಪೃಥ್ವಿ ಹೇಳ್ತಾಳೆ, ಬ್ರಹ್ಮಾದಯೋ ಬಹುತಿತಂ ಯದಪಾಂಗ ಮೋಕ್ಷ ಕಾಮೈಸ್ತತಃ ಸಮಚರನ್ ಭಗವತ್ ಪ್ರಪನ್ನ ಸಾ ಶ್ರೀ ಸ್ವವಾಸಮರವಿಂದವನಂ ವಿಹಾಯ ಯತ್ಪಾದ ಸೌಭಗಮಲಂ ಭಜತೆ ನುರಕ್ತ ತಸ್ಯಾಹಮಬ್ಜಗುಲಿಶಾಂಕುಶಕೇತುಕೇತೈರ್ ಶ್ರೀಮತ್ಪದೈರ್ಭಗವತ್ ಸಮಲಂಕೃತಾಂಗೀ ಋಣತ್ಯರೋಚ ಉಪಲಭ್ಯ ತತೋ ವಿಭೂತಿಂ ಲೋಕಾನ್ ಸಮಾಂ ವ್ಯಸೃಜತ್ ಉತ್ಸ್ಮಯತೀಂ ತದಂತೆ ಅಂತ ಬರುತ್ತೆ. ಇದೇ ಚಾಪ್ಟ್ರಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಇದರ ಅರ್ಥ ಏನು ಅಂತ ನಾನು ಹೇಳ್ತೀನಿ. ಇದು ಪೃಥ್ವಿ ತಾಯಿಯ ಭಾವನೆ. ನಾವು ಭಕ್ತರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ಲೋಕ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಇರೋ ಭಾವನೆ, ಭಕ್ತರ ಭಾವನೆ ಏನು ಅಂತ ತಿಳ್ಕೊಬೇಕು. ಆಗ ಅದನ್ನು ತಿಳ್ಕೊಂಡ್ರೆ ನಾವು ಒಂದು ಸ್ವಲ್ಪ ಅದರಲ್ಲಿ ಒಂದು 0.1% ನಾವು ಫಾಲೋ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಪೃಥ್ವಿ ಹೇಳ್ತಾ ಇದ್ದಾಳೆ, ಬ್ರಹ್ಮಾದಯೋ ಬಹುತಿತಂ ಮಿದಪಾಂಗ ಮೋಕ್ಷ. ಬ್ರಹ್ಮ ಮತ್ತೆ ಎಲ್ಲ ಬೇರೆ ದೇವತೆಯರು, ಶಿವ, ಅಗ್ನಿ, ವಾಯು, ವರುಣ, ಇಂದ್ರ, ಇವರೆಲ್ಲ ಏನು ಮಾಡ್ತಾರೆ? ಯದಪಾಂಗ ಮೋಕ್ಷ ಕಾಮೇ ತತಃ ಸಮಚರನ್ ಭಗವತ್. ಸೊ ಇವರೆಲ್ಲರೂ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡಿಬೇಕು ಅಂತ ಲಕ್ಷ್ಮಿಯನ್ನು ಪೂಜಿಸ್ತಾರೆ. ಅವರಿಗೆ ಗೊತ್ತು ಲಕ್ಷ್ಮೀ ದೇವಿ ಅನುಗ್ರಹ ಇದ್ರೇನೆ ನಾರಾಯಣ ಸಿಗಬಹುದು ಅಂತ. ಸೊ ಇವರೆಲ್ಲ ಲಕ್ಷ್ಮಿ ಅನುಗ್ರಹಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲ ದೇವತೆಯರು. ಆದರೆ ಲಕ್ಷ್ಮೀ ದೇವಿ ಏನು ಮಾಡ್ತಾ ಇದ್ದಾಳೆ? ಸಾ ಶ್ರೀ ಸ್ವವಾಸಮ ಅರವಿಂದ ಗಣಂ ವಿಹಾಯ ಯತ್ಪಾದ ಸೌಭಗಮಲಂ ಭಜತೆ ನುರಕ್ತ. ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ನನಗೇ ಸೌಭಾಗ್ಯ ಇಲ್ಲ, ಭಗವಂತನ ಅನುಗ್ರಹ. ಸೊ ಹಾಗಾಗಿ ಅರವಿಂದ ವನಂ ವಿಹಾಯ, ಈ ಅರವಿಂದ ವನವನ್ನು ತ್ಯಜಿಸಿ, ಎಲ್ಲಿ? ವೈಕುಂಠದಲ್ಲಿ. ಅದನ್ನು ತ್ಯಜಿಸಿ ಲಕ್ಷ್ಮೀದೇವಿ ಎಲ್ಲಿ ಬರ್ತಾಳೆ? ಈ ಭೂಮಿಗೆ ಬಂದು ತಪಸ್ಸೆಯನ್ನು ಮಾಡ್ತಾಳೆ. ಯಾಕೆ? ಭಗವಾನ್ ಕೃಷ್ಣನ ಸಂಘ ಬೇಕು ಅಂತ. ಸೊ ಹಾಗಾಗಿ ಯತ್ಪಾದ ಸೌಭಗಮಲಂ ಭಜತೆ ಅನುರಕ್ತ. ಸೊ ವೃಂದಾವನಕ್ಕೆ ಹೋಗಿದ್ದೀರಾ? ಕೈ ಎತ್ತಿ, ಯಾರ್ಯಾರು ವೃಂದಾವನಕ್ಕೆ ಹೋಗಿದ್ದೀರಾ? ಓಕೆ, ಪರವಾಗಿಲ್ಲ. ವೃಂದಾವನದಲ್ಲಿ ಬೇಲ್ವನ್ ಅಂತಿದೆ, ಕೇಳಿದ್ದೀರಾ? ನೋಡಿದ್ದೀರಾ? ಸೊ ಬೇಲ್ವನ್ನಲ್ಲಿ ಏನು ನಡೀತು? ಯಾರಿಗಾದ್ರೂ ಗೊತ್ತಿದೆಯಾ? ಏನು ವಿಶೇಷ ಬೇಲ್ವನ್ ಬಗ್ಗೆ? ಗೊತ್ತಿಲ್ವಾ? ಬೇಲ್ವನಲ್ಲೇ ಲಕ್ಷ್ಮೀದೇವಿ ತಪಸ್ಸೆ ಮಾಡಿದ್ರು. ಸೊ ಆ ಜಾಗದಲ್ಲಿ ತಪಸ್ಸೆ ಮಾಡಿ ಇವತ್ತಿಗೂ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ. ಕೃಷ್ಣನ ಸಂಘ ಬೇಕು ಅಂತ ಅಲ್ಲಿ ತಪಸ್ಸೆ ಮಾಡಿದ್ರು. ಸೊ ಭೂಮಿ ಏನು ಹೇಳ್ತಾ ಇದ್ದಾಳೆ? ಈ ಲಕ್ಷ್ಮೀ ದೇವಿಗೂ ಭಗವಂತನ ಅನುಗ್ರಹ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಈ ರಾಸಲೀಲೆಯಲ್ಲಿ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಇನ್ನು ಇವತ್ತಿಗೂ ತಪಸ್ಸೆ ಮಾಡ್ತಿದ್ದಾಳೆ. ಸೊ ಆಗ ಭೂಮಿ ಹೇಳ್ತಾಳೆ, ತಸ್ಯಾಹಮಬ್ಜ ಕುಲಿಶಂಕುಶ ಕೇತುಕೇತೆ. ಭಗವಂತನ ಚರಣದಲ್ಲಿ 19 ಚಿನ್ನಗಳಿದೆ, ಗೊತ್ತಾ? ಕೇಳಿದ್ದೀರಾ? ಈ 19 ಚಿನ್ನಗಳಲ್ಲಿ ಕುಲಿಶ, ಅಂಕುಶ, ಕೇತು, ಕೇತೆ ಅಂದರೆ ಅಂಕುಶ ಅಂದರೆ ಎಲಿಫೆಂಟ್ ಗೋಡ್, ಅದು ಕಂಟ್ರೋಲ್ ಮಾಡೋಕ್ಕೆ ಸ್ಟಿಕ್ ಇರುತ್ತಲ್ಲ. ಆಮೇಲೆ ಕೇತು ಅಂದರೆ ಫ್ಲ್ಯಾಗು, ಕುಲಿಶ ಅಂದರೆ ವಜ್ರ. ಸೊ ಇವೆಲ್ಲ ಭಗವಂತನ ಚರಣಕಮಲಗಳ ಮೇಲೆ ಇರೋ ಚಿನ್ನಗಳು. ಇದೆಲ್ಲ ನನ್ನ ದೇಹದ ಮೇಲೆ ಭಗವಂತ ಇರೋವಾಗ ಅದೆಲ್ಲ ಇಂಪ್ರಿಂಟ್ ಆಗಿತ್ತು.
ಅಲ್ವಾ? ಈ ಭಗವಂತ ಎಲ್ಲೇ ಹೋದರೂ ಪೃಥ್ವಿ ಮೇಲೆ, ಪೃಥ್ವಿ ದೇಹದ ಮೇಲೇನೆ ನಡೀತಾ ಇದ್ದಾನೆ. ಸೊ ಭಗವಂತನ ಚಿಹ್ನೆಗಳು ಯಾವಾಗಲೂ ಭಗವಂತನ ದೇಹದ ಮೇಲೆ ಪ್ರಿಂಟ್ ಆಗ್ತಾ ಇತ್ತು. ಸೊ ಭೂಮಿ ಹೇಳ್ತಾಳೆ, ತಸ್ಯಾಹಮಬ್ಜ ಕುಲಿಶಂಕುಶ ಕೇತುಕೇತೆ ಶ್ರೀಮತ್ ಪದಯರ ಭಗವತ್ ಸಮಲಂಕೃತಾಂಗಿ. ಅಲಂಕೃತವಾಗ್ತಾ ಇತ್ತು ನನ್ನ ದೇಹ. ಅದೇ ಭೂಷಣ ಪೃಥ್ವಿಗೆ. ತೃಣಾತ್ಯರೋಚ ಉಪಲಭ್ಯ ತಥೋ ವಿಭೂತಿಂ ಲೋಕಾನ್ ಸಮಾಂ ವಿಸರ್ಜತ್ ಉತ್ಸ್ಮಯತೀಂ ತದಂತೆ. ಈ ಥರ ನಾನು ಎಷ್ಟು ನನ್ನ ಸೌಭಾಗ್ಯ, ದೇವತೆಯರಿಗೂ ಭಗವಂತನ ಸೌಭಾಗ್ಯ ಸಿಗಲಿಲ್ಲ, ಲಕ್ಷ್ಮೀ ದೇವಿಗೂ ಆ ಭಾಗ್ಯ ಇರಲಿಲ್ಲ, ಆದರೆ ನನಗೆ ಈ ಸೌಭಾಗ್ಯ ಬಂತು. ಭಗವಂತ ಯಾವಾಗಲೂ ನನ್ನ ದೇಹದ ಮೇಲೆ ನಡೀತಾ ಇದ್ದ ಅಂತ ಇಷ್ಟು ಅನ್ಕೊಳ್ಳೋದ್ರಲ್ಲಿ ಭಗವಂತ ನನ್ನನ್ನು ಬಿಟ್ಟು ಹೊರಟು ಹೋದ ಅಂತ ಹೇಳ್ತಾನೆ. ಆಗ ಅವಳ ವಿರಹವನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾಳೆ ಪೃಥ್ವಿ. ಆಗ ಹೇಳ್ತಾಳೆ, ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕ ರುಚಿರ ಸ್ಮಿತವಲ್ಗು ಜಲ್ಪೈ ಸ್ಥೈರ್ಯಂ ಸಮಾನಮಹರನ್ ಮಧುಮಾನಿನಾನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯ. ಇದೆಲ್ಲ ನಾನು ಹೇಳ್ತಿರೋದೆಲ್ಲ ಇದೇ ಚಾಪ್ಟ್ರಲ್ಲಿ ಬರುತ್ತೆ, ಮುಂದೆ ಬರುತ್ತೆ. ಸೊ ಪೃಥ್ವಿ ಹೇಳ್ತಾ ಇದ್ದಾಳೆ, ಕಾವಾ ಸಹೇತ, ಯಾರು ಇದನ್ನು ಸಹಿಸ್ಕೊಳ್ಳೋಕ್ಕಾಗತ್ತೆ? ನನ್ನ ಕೈಯಲ್ಲಂತೂ ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾನು ನನ್ನ ಪ್ರಾಣವನ್ನೇ ಬಿಡ್ತೀನಿ ಅಂತಿದ್ದಾಳೆ. ಯಾಕೆ? ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ, ಪುರುಷೋತ್ತಮನಿಂದ ವಿರಹದಲ್ಲಿ ಇದನ್ನು ಯಾರು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ? ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸೆಕೆಂಡ್ ಲೈನ್, ಥರ್ಡ್ ಲೈನಲ್ಲಿ ಪೃಥ್ವಿ ಹೇಳ್ತಾ ಇದ್ದಾಳೆ, ಪ್ರೇಮಾವಲೋಕ ರುಚಿರ ಸ್ಮಿತವಲ್ಗು ಜಲ್ಪೈ. ಭಗವಂತ ವಾಪಸ್ ಬಂದಾಗ, ಎಲ್ಲಿಂದ? ಹಸ್ತಿನಾಪುರದಿಂದ, ಇಲ್ಲ ಎಲ್ಲಾದರೂ ಮಥುರಾ ವೃಂದಾವನಕ್ಕೆ ಹೋದರೆ, ಇಲ್ಲ ಇನ್ಯಾವುದಾದ್ರೂ ಬೇರೆ ಮಗಧ ಪ್ರದೇಶಕ್ಕೆ ಹೋದಾಗ, ಮಧ್ಯ ಪ್ರದೇಶಕ್ಕೆ ಹೋದಾಗ, ವಾಪಸ್ ಬಂದಾಗ ಭಗವಂತ ಯಾವತ್ತೂ ದ್ವಾರಕೆಯಲ್ಲಿ ಇರಲಿಲ್ಲ. ಏನಿದ್ರು ಕೃಷ್ಣ ಯಾವಾಗಲೂ ಓಡಾಡ್ತಾ ಇದ್ದ. 3-4 ತಿಂಗಳು ಹೋಗ್ಬಿಡೋರು, ಮತ್ತೆ ಒಂದು 4-5 ದಿವಸ ದ್ವಾರಕೆಯಲ್ಲಿ ಇದ್ದು ಮತ್ತೆ ತಿರ್ಗಾ ಮತ್ತೆ ಬೇರೆ ಕಡೆ ಹೋಗ್ಬಿಡ್ತಾ ಇತ್ತು. ಈ ರೀತಿ ಕೃಷ್ಣ ಯಾವತ್ತೂ ದ್ವಾರಕೆಯಲ್ಲಿ ಇರಲಿಲ್ಲ, ಯಾವಾಗಲೂ ಟ್ರಾವೆಲಿಂಗಲ್ಲೇ. ಸೊ ಪೃಥ್ವಿ ಹೇಳ್ತಾ ಇದ್ದಾಳೆ, ಪ್ರೇಮಾವಲೋಕ ರುಚಿರ ಸ್ಮಿತವಲ್ಗು ಜಲ್ಪೈ. ಭಗವಂತ ವಾಪಸ್ ಬಂದಾಗ ಪ್ರೀತಿಯಿಂದ ಈ ದ್ವಾರಕೆ ರಾಣಿಯರನ್ನ ಪ್ರೀತಿಯಿಂದ ನೋಡ್ತಾ ಇದ್ದ. ಅವ್ರನ್ನ ಏನಂತಾರೆ, ಸಮಾಧಾನ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಯಾಕೆ ಸಮಾಧಾನ? ಅವ್ರಿಗೆ ಕೋಪ ಇತ್ತು. ಯಾಕೆ? ಕರೆಕ್ಟ್. ಸೊ ಭಗವಂತ 3-4 ತಿಂಗಳು ಹೆಂಡತಿನ ಬಿಟ್ಟು ಗಂಡ ಹೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಸೊ ಆಗ ಕೋಪ ಮಾಡ್ಕೊಳ್ತಾರೆ, ಯಾಕೆ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ, ಹಾಗೆ ಹೀಗೆ ಅಂತ. ಕೃಷ್ಣನಿಗೆ ಬೈತಾನೂ ಇದ್ರು. ಸತ್ಯಭಾಮ ಅದರಲ್ಲಿ ಶ್ರೇಷ್ಠ, ಅವಳು ಯಾವಾಗಲೂ ಕೃಷ್ಣನ ಕಂಟ್ರೋಲ್ ಮಾಡ್ತಾ ಇದ್ಲು, ಬೈತಾ ಇದ್ಲು. ಸೊ ಈ ರೀತಿ ಅವರು ಕೋಪ ಮಾಡ್ಕೊಂಡಾಗ ಕೃಷ್ಣ ಪ್ರೀತಿಯಿಂದ, ಕೃಷ್ಣ ಯಾವತ್ತೂ ಸ್ಟ್ರೇಟಾಗಿ ನೋಡೋದಿಲ್ಲ, ಈ ಥರ ನೋಡ್ತಾನೆ, ಈ ಥರ. ಸೊ ಅದನ್ನು ಪ್ರೇಮಾವಲೋಕ ರುಚಿರ ಸ್ಮಿತವಲ್ಗು ಜಲ್ಪೈ ಸ್ಥೈರ್ಯನ್ ಸಮಾನಮಹರನ್ ಮಧುಮಾನಿನಾನ. ಈ ಮಧುಮಾನಿನಾನ ಅಂದರೆ ಇವೆಲ್ಲ ರಾಣಿಯರು, ಅವ್ರಿಗೆ ಕೋಪ ಬಂದಾಗ ಅವ್ರನ್ನ ಸಮಾಧಾನ, ನಮ್ಮ ಸ್ಲ್ಯಾಂಗ್ ಭಾಷೆಯಲ್ಲಿ ನಾವು ಹೇಳ್ತೀವಲ್ಲ ಪಟಾಯಿಸೋದು ಅಂತ, ಆ ರೀತಿ ರಾಣಿಯರನ್ನ ಸ್ವಲ್ಪ ಸಮಾಧಾನ ಮಾಡಿ ಏನಂತಾರೆ, ಅವ್ರಿಗೆ ಕೂಲ್ ಡೌನ್ ಮಾಡ್ತಾ ಇದ್ದ ಭಗವಂತ. ಆಮೇಲೆ ಯತ್ಪಾದ ಸೌಭಗಮಲಂ ಭಜತೆ ಅನುರಕ್ತ. ಪೃಥ್ವಿ ಯಾಕೆ ಇದ್ರ ಬಗ್ಗೆ ಹೇಳ್ತಾ, ಅವಳು ಪೃಥ್ವಿ ಮಾತೆ ಅವಳು ವಿರಹ ಬಗ್ಗೆ ಮಾತಾಡ್ತಾ ಇದ್ಲು ಸ್ಟಾರ್ಟಿಂಗಲ್ಲಿ, ಕಾವಾ ಸಹೇತ. ಇದನ್ನ ಯಾರು ಸಹಿಸ್ಕೊಳ್ತಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಮತ್ತು ಸಡನ್ನಾಗಿ ದ್ವಾರಕೆ ರಾಣಿಯರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾಳೆ? ಯಾಕೆ ಅಂದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಈ ರಾಣಿಯರಿಗೆ ಸತ್ಯಭಾಮ, ರುಕ್ಮಿಣಿ, ಜಾಂಬವತಿ ಇವರೆಲ್ಲರಿಗೂ ಭಗವಂತನಿಂದ ವಿರಹದಲ್ಲಿ ಇರೋ ಅನುಭವ ಇತ್ತು. ಯಾಕೆ? 3-4 ತಿಂಗಳು ಭಗವಂತ
ಹೋಗ್ಬಿಡ್ತಾ ಇದ್ದ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಯಾವುದರ ಎಕ್ಸ್ಪೀರಿಯನ್ಸು? ವಿರಹದ ಎಕ್ಸ್ಪೀರಿಯನ್ಸು. ಸೊ ಅವ್ರ ದುಃಖ ಅಷ್ಟು ಇಲ್ಲ. ಆದರೆ ನನಗೆ ಯಾವತ್ತೂ ವಿರಹದ ಎಕ್ಸ್ಪೀರಿಯನ್ಸೇ ಇರಲಿಲ್ಲ, ಆ ಅನುಭವನೇ ಇರಲಿಲ್ಲ. ಯಾಕೆ? ಯಾವಾಗಲೂ ಭಗವಂತ ಎಲ್ಲೇ ಹೋದರೂ ಅವನು ನನ್ನ ದೇಹದ ಮೇಲೆ ಯಾವಾಗಲೂ ನನ್ನ ಸಂಪರ್ಕದಲ್ಲೇ ಇದ್ದ. ಸಡನ್ನಾಗಿ ಭಗವಂತ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟ. ಸೊ ಹಾಗಾಗಿ ನನ್ನ ವಿರಹ ಏನಿದೆಯಲ್ಲ ಅದು ತುಂಬ ದುಃಖವಾದದ್ದು. ಇನ್ಯಾರಿಗೂ ಈ ಥರ ವಿರಹ ಬರಬಾರ್ದು ಅಂತ ಅಳ್ತಿರ್ತಾಳೆ. ಅರ್ಥ ಆಯ್ತಾ? ತುಂಬ ಜಾಸ್ತಿ ಫಿಲಾಸಫಿ ಆಯ್ತಾ? ಅರ್ಥ ಆಯ್ತಲ್ವಾ? ಓಕೆ. ಸೊ ಈ ರೀತಿ ಇದು ಭಾವನೆ ಯಾರ್ದು? ಪೃಥ್ವಿ ಮಾತೆದು. ಈ ಭಾವನೆಯಲ್ಲಿ ಭಕ್ತರಿರ್ತಾರೆ. ಈ ವಿರಹ ಇಲ್ಲದೇನೆ ನಮಗೆ ಭಗವಂತನ ಮೇಲೆ ಪ್ರೀತಿ ಬರೋದಿಲ್ಲ. ನಮ್ಮದು ಗೌಡ್ಯ ಬ್ರಹ್ಮ ಮತ್ತು ಗೌಡಿಯ ಪರಂಪರ ಅಲ್ವಾ? ಸೊ ಈ ಬ್ರಹ್ಮ ಮತ್ತು ಗೌಡಿಯ ಪರಂಪರೆಯಲ್ಲಿ ಹೈಯೆಸ್ಟ್ ಶ್ರೇಷ್ಠವಾದದ್ದು ಭಾವ ಯಾವುದು? ಮಾಧುರ್ಯ ಭಾವ. ಕರೆಕ್ಟ್. ಮಾಧುರ್ಯ ಭಾವದಲ್ಲಿ ಇವಾಗ ಪ್ರೇಮ ಭಕ್ತಿಯಲ್ಲಿ ಕೆಲವೊಂದು ಸ್ತರಗಳಿದೆ. ಮಾನ, ಪ್ರಣಯ, ಸ್ನೇಹ, ರಾಗ, ಅನುರಾಗ, ಭಾವ, ಮಹಾಭಾವ. ಆದರೆ ಭಕ್ತರಿಗೆ ಮತ್ತೆ ಭಗವಂತನದಲ್ಲಿ ಇರೋ ಸಂಬಂಧದಲ್ಲಿ ಈ ಹೈಯೆಸ್ಟ್ ಭಾವ ಯಾವುದು ಅಂದರೆ ವಿಪ್ರಲಂಬ ಭಾವ. ಭಗವಂತನಿಂದ ಸೆಪರೇಟ್ ಇರುವಾಗ ಭಗವಂತನಿಗೆ ಭಗವಂತ ಮತ್ತು ಭಗವಂತನ ಈ ಪ್ರೇಮಿಕ ಅವರು ಗೋಪಿಯರ ಮಧ್ಯದಲ್ಲಿ ಇರೋ ಸಂಬಂಧದಲ್ಲಿ ಹೈಯೆಸ್ಟ್ ಅಂದರೆ ಪರಾಕಿಯ ಭಾವ, ಸ್ವಕೀಯ ಪರಾಕಿಯ ಭಾವ. ಕೇಳಿದ್ದೀರಲ್ವಾ? ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ ಇವಾಗ. ಸೊ ಆದರೆ ನಾವು ಪರಾಕಿಯ ಭಾವದಲ್ಲಿ ನಾವು ಆ ಥರ ನಾವು ನಟನೆ ಮಾಡಬಾರ್ದು. ಭಕ್ತರಿಗೆ ಭಗವಂತನ ಮಧ್ಯದಲ್ಲಿ ಇರೋ ಸಂಬಂಧದಲ್ಲಿ ಹೈಯೆಸ್ಟ್ ಅಂದರೆ ವಿಪ್ರಲಂಬ ಭಾವ, ಗೌಡಿಯ ಪರಂಪರೆಯಲ್ಲಿ. ಈ ವಿಪ್ರಲಂಬ ಭಾವ ಇದ್ದರೆ ಏನು? ಯಾವಾಗಲೂ ನಾವು ಭಗವಂತನ ನೆನೆಸ್ಕೊಳ್ತೀವಿ. ಭಗವಂತನ ನೆನೆಸ್ಕೊಂಡ್ರೆ ಯಾವಾಗಲೂ ಭಗವಂತನ ಸಂಪರ್ಕದಲ್ಲೇ ಇರ್ತೀವಿ. ಹಂಗಾಗಿ ನಮಗೆ ಈ ದಿವ್ಯ ಆನಂದವು ಅನುಭವಕ್ಕೆ ಬರುತ್ತೆ. ಯಾವಾಗ ನಮಗೆ ವಿರಹದಲ್ಲಿ ಅನುಭವ ಇರೋದಿಲ್ಲ ಅಂದರೆ ನಮಗೆ ಭಗವಂತನ ಮೇಲೆ ಪ್ರೀತಿ, ಅಟ್ಯಾಚ್ಮೆಂಟ್ ಇಲ್ಲ ಅಂತ ಅರ್ಥ. ಯಾವಾಗಲೂ ವಿರಹ ಇರಬೇಕು. ನಮ್ಮೆಲ್ಲ ಆಚಾರ್ಯರನ್ನು ನೋಡಿದಾಗ ಅವರೆಲ್ಲ ಬರೆದಿರೋ ಈ ಭಜನ್ಗಳೆಲ್ಲ ಬರೆದಿದ್ದು ಅದನ್ನು ನಾವು ಓದ್ತಾ ಇರಬೇಕು. ಆಗ ನಮಗೆ ನಮಗೂ ಒಂಚೂರು ವಿರಹ ಭಾವ ನಮ್ಮಲ್ಲೂ ಬರುತ್ತೆ. ಸೊ ಈ ರೀತಿ ನಮ್ಮಲ್ಲಿ ವಿರಹ ಭಾವ ಇಲ್ಲ ಭಗವಂತನ ಮೇಲೆ ಅಂದಾಗ ನಾವು ಅದನ್ನು ಹೇಗೆ ಬೆಳೆಸ್ಬಹುದು ಅಂದರೆ ಆಚಾರ್ಯರು ಬರೆದಿರೋ ಭಜನ್ನ ಪ್ರತಿದಿನ ನಾವು ಓದಬೇಕು. ಗೋಪಿನಾಥ್ ಮಮ ನಿವೇದನ ಶುನೋ, ಇಲ್ಲ ಅಮರ್ ಜೀವನ್ ಸದಾ ಪಾಪೇರತ, ಈ ಥರ ಎಲ್ಲ ಒಳ್ಳೆ ಭಜನ್ ಭಕ್ತಿವಿನೋದ್ ಠಾಕೂರ್ ಅವರು, ನರೋತ್ತಮ್ ದಾಸ್ ಠಾಕೂರ್ ಅವರು ಬರೆದಿದ್ದಾರೆ. ಭೂಲಿಯಾ ತುಮಾರ್ ಸಂಸಾರೇ ಆಸಿಯಾ, ಈ ಜಗತ್ತಲ್ಲಿ ನಾನು ಬಂದು ಸಿಗಾಕೊಂಡೆ, ನಿನ್ನನ್ನು ನಾನು ಮರ್ತೆ ಹೋದೆ. ಭೂಲಿಯಾ ಅಂದರೆ ನಿನ್ನನ್ನು ಮರ್ತೋಗ್ಬಿಟ್ಟೆ. ಸೊ ಆ ವಿರಹದಲ್ಲಿ, ಆ ದುಃಖದಲ್ಲಿ ನಾವು ಭಗವಂತನ ನೆನೆಸ್ಕೊಳ್ಬೇಕು. ಈ ಭಜನ್ ನಾವು ಹಾಡೋಣ, ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಿ, ಒಂದು ಸರ್ತಿ ರಿಪೀಟ್ ಮಾಡಿ. ಭೂಲಿಯಾ ತುಮಾರ್ ಹಾಡು. भूलिया तो मारे संसारे आसिया, ये नाना वेद ವ್ಯರ್ಥ. ನೋಡ್ಕೊಂಡು ಹಾಡ್ತೀರಾ? ಫೋನಲ್ಲಿದೆಯಾ? ಫೋನಲ್ಲಿದ್ದರೆ ಹಾಡಿ, ಇಲ್ಲ ಒಬ್ರಿಬ್ರು ಅದನ್ನು ರಿಪೀಟ್ ಮಾಡಿ. ರೆಡಿನಾ?
ವೈಷ್ಣವ ಸಾಂಗ್ ಬುಕ್ ಬೇಕಾ? ಇಲ್ಲ ಫೋನಲ್ಲಿ ನೋಡ್ಕೋಬೋದಾ? ಓಕೆ, ನಾನು ಹಾಡ್ತೀನಿ, ಪರವಾಗಿಲ್ಲ, ನೀವು ರಿಪೀಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಕೇಳಿಸ್ಕೊಳ್ಳಿ ಸಾಕು. भूलिया तो मारे संसारे आसिया ये नाना विध व्यथा तुम्हारा चरणे आसिया आमी बोलिब दुखेर कथा जननी जठरे छिलाम जखना विषम बंधन पाशे एक बार प्रभु देखा दिया मोरे वांचिले दिन दासे तखन भाविनु जन्म पाइया करिब भजन तावा जन्म होइलो पड़ी माया जाले ना होइलो ज्ञान लाभा आदरे रचेले स्वजने बोले हासिया काटानु काल जनक जननी स्नेहते भूलिया संसार लागिलो भालो क्रमे दिन दिन बालक होइया झेलिनु बालक सहा आर किछु दिने ज्ञान उपजिलो पाठ पढ़ी अहर विद्यार गौरवे भ्रमी देशे देशे धन उपार्जन कोरी स्वजन पालन कोरिया कमने भूलिनो तो मारे हरि बार्धक्य एखन भक्ति विनोद कांदिया कातर न भजिया तोरे दिन व्यर्था गेलो এখন কি হবে গতি ভুলিয়া তোমারে সংসারে আসিয়া ಅನುವಾದ. ಬರೀ ಭಜನ್ ಹಾಡಿದ್ರೆ ಸಾಕಾಗೋದಿಲ್ಲ, ಅದರ ಅರ್ಥ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮಲ್ಲೂ ಆ ರೀತಿ ಆ ಭಾವನೆ ಬೆಳೆಯುತ್ತೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಭೂಲಿಯಾ ತುಮಾರೆ ಸಂಸಾರೇ ಆಸಿಯಾ, ಭಗವಂತನ ನಾನು ಮರೆತು ಏನು ಮಾಡಿದ್ದೀನಿ, ಈ ಸಂಸಾರದಲ್ಲಿ ಬಂದಿದ್ದೀನಿ. ಆಮೇಲೆ ಏನಾಗ್ತಾ ಇದೆ ನನಗೆ, ಪೇಯ ನಾನಾ ವಿಧ ವ್ಯಥ, ಎಷ್ಟೋ ರೀತಿಯಲ್ಲಿ ವ್ಯಥಗಳು ಕಷ್ಟಗಳು ಬಂದಿದೆ, ಜನ್ಮ ಮೃತ್ಯು ಜರ ವ್ಯಾಧಿ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಕ್ಲೇಶಗಳು ಇವೆಲ್ಲ. ತುಮಾರ ಚರಣೆ ಆಸಿಯಾಚಿಯಾಮಿ ಬೋಲಿವೆ ದುಃಖೇರ ಕಥಾ, ಈಗ ನಿನ್ನ ಚರಣ ಕಮಲಗಳಲ್ಲಿ ಬಂದು ನಾನು ನನ್ನ ದುಃಖದ ಕಥಾನ ಹೇಳ್ತಾ ಇದ್ದೀನಿ, ಏನು ಮಾಡಲಿ ಅಂತ ಅವರು ಭಗವಂತನ ಆಶ್ರಯವನ್ನು ಪಡಿತಾ ಇದ್ದಾರೆ. ಜನನಿ ಜಠರೆ ಚಿಲಾಮ ಜಖನ ಭೀಷಮ ಬಂಧನ ಭಾಷೆ, ಜಠರ ಅಗ್ನಿಯಲ್ಲಿ ಜನನಿ ಜಠರದಲ್ಲಿ ಗರ್ಭದಲ್ಲಿ ನಾನು ಬಂದು ಸೇರಿಕೊಂಡೆ. ಆಮೇಲೆ ಭೀಷಮ ಬಂಧನ ಭಾಷೆ, ಭಯಂಕರವಾದ ಬಂಧನೆ ಈ ಜಗತ್ತಲ್ಲಿ. ಒಂದು ಮಗು ಒಂದು ತಾಯಿ ಗರ್ಭದಲ್ಲಿದ್ದಾಗ ಅದು ಯಾವಾಗಲೂ ಮೂರ್ಛಿತವಾಗ್ತಾ ಇರುತ್ತೆ. ಯಾಕೆ ಗೊತ್ತಾ? ಆ ಕಷ್ಟ, ಆ ವ್ಯಥ, ಆ ಕಷ್ಟದಿಂದ ಅದನ್ನು ಸಹಿಸ್ಕೊಳ್ದೇನೆ ಮೂರ್ಛಿತವಾಗ್ತಾ ಇರುತ್ತೆ. ಇನ್ನು ಭಾಗವತದಲ್ಲಿ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಹೇಗೆ ಒದ್ದಾಡ್ತಾ ಇರುತ್ತೆ ಮಗು, ಆಮೇಲೆ ಹುಳುಗಳು ಕ್ರಿಮಿಗಳು ದೇಹಕ್ಕೆ ಅಂಟ್ಕೊಂಡಿರುತ್ತೆ. ಸೊ ಈ ರೀತಿ ತುಂಬ ಕಷ್ಟದಿಂದ ಗರ್ಭದಲ್ಲಿ ನಾವಿರ್ತೀವಿ. ಆಗ ಈ ಜೀವಾತ್ಮ ಏನು ಹಾಡತ್ತೆ ಗೊತ್ತಾ?
ಏಕಬಾರ ಪ್ರಭು ದೇಖದಿಯ ಮೋರೆ ವಾಂಛಿಲೆ ದಿನದಾಸೆ. ಒಂದೇ ಒಂದು ಸರ್ತಿ ಭಗವಂತ ನಾನು ನಿನ್ನ ದರ್ಶನ ಮಾಡಬೇಕು ಅಂತ ನನಗೆ ಆಸೆ, ದಯವಿಟ್ಟು ನಿನ್ನ ದರ್ಶನೆಯನ್ನು ಕೊಡು. ಮತ್ತೆ ಈ ಜಗತ್ತಲ್ಲಿ ನಾನು ಹುಟ್ಟಿದ ಮೇಲೆ ನಿನ್ನ ಭಜನೆ ನಾನು 100% ನಾನು ಮಾಡ್ತೀನಿ. ಆಮೇಲೆ ಈ ಜಗತ್ತಲ್ಲಿ ನಾನು ಈ ಮಾಯ ಜಗತ್ತಿಂದ ನಾನು ದೂರ ನಿನ್ನ ಭಕ್ತಿ ಮಾಡಿ ನಿನ್ನ ಧಾಮಕ್ಕೆ ನಾನು ಬರ್ತೀನಿ ಅಂತ ಪ್ರಾರ್ಥನೆ ಮಾಡುತ್ತೆ ಜೀವಾತ್ಮ. ಯಾಕೆ? ತುಂಬ ಕಷ್ಟ, ಸಹಿಸ್ಕೊಳಕ್ಕಾಗಲ್ಲ, ಭಯಂಕರವಾದ ಕಷ್ಟ. ಅದಕ್ಕೆ ನಮಗೆ ಅದು ಮೆಮೊರಿಯಲ್ಲಿ ಇರೋದಿಲ್ಲ. ನಾವು ಹುಟ್ಟಿದ ಮೇಲೆ ಒಂದು 2-3 ವರ್ಷ ಆದಮೇಲೆ ಗರ್ಭದಲ್ಲಿ ಏನಾಯಿತು ಅಂತ ಜ್ಞಾಪಕ ಇರೋಲ್ಲ ನಮಗೆ. ಆದರೆ 2 ವರ್ಷದ ಮಗು ಸ್ಕೂಲು LKG UKG ಹೋಗಿದ್ದು ನಾವು ವಯಸ್ಸಾದ್ಮೇಲೂ ನಮಗೆ ಜ್ಞಾಪಕ ಇರುತ್ತೆ. ಆದರೆ ಗರ್ಭದಲ್ಲಿ ಏನು ನಡೀತು ಅಂತ 2-3 ವರ್ಷ ಆದಮೇಲೂ ಜ್ಞಾಪಕ ಇರಲ್ಲ. ಯಾಕೆ? ಭಗವಂತ ಆ ಮರುವನ್ನು ತೆಗೆದುಬಿಡ್ತಾನೆ. ಯಾಕೆ? ತುಂಬ ವ್ಯಥ, ತುಂಬ ದುಃಖ. ಅದನ್ನು ನೆನೆಸ್ಕೊಂಡ್ರೆ ನಾವು ಹುಚ್ಚರಾಗೋಗ್ಬಿಡ್ತೀವಿ. ಹಾಗಾಗಿ ಆ ಮೆಮರಿ ಇರೋದು. ತಖನು ಭಾವಿನು ಜನಮ ಪಯ್ಯ ಕೋರಿಬೋ ಭಜನ ತವ. ಜನ್ಮ ಆದ ತಕ್ಷಣ ನಾನು ನಿನ್ನ ಭಜನೆಯನ್ನು ಮಾಡ್ತೀನಿ. ಜನ್ಮ ಹೋಯ್ಲೋ ಪಡಿ ಮಾಯಾಜಾಲೆ ನ ಹೋಯ್ಲೋ ಜ್ಞಾನಲವ. ಜನ್ಮ ಆದ ತಕ್ಷಣ ಏನಾಯ್ತು? ಮಾಯಾಜಾಲದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ, ನಿನ್ನನ್ನು ನಾನು ಮರೆತು ಹೋಗ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಶುಕದೇವ ಗೋಸ್ವಾಮಿ ಅವರು ಎಷ್ಟು ವರ್ಷ ಇದ್ರು ಗರ್ಭದಲ್ಲಿ? 16 ವರ್ಷ. 16 ವರ್ಷ ಯಾರಾದರೂ ಇರೋಕ್ಕಾಗತ್ತಾ? ಅವ್ರಿಗೆ ಭಯ ಇತ್ತು. ಏನು ಭಯ? ಶುಕದೇವ್ ಗೋಸ್ವಾಮಿ ಅವರು ಗರ್ಭದಲ್ಲಿ ಇದ್ದಾಗ ಅವ್ರಿಗೆ ಒಂದು ಭಯ ಇತ್ತು, ಆಚೆ ಬರ್ತಾರೆ. ರುದ್ರದೇವರ ಅದು ನಿಜಾನೇ, ಅವ್ರನ್ನ ಅಟ್ಟಿಸ್ಕೊಂಡು ಬಂದಿದ್ರು. ಬಟ್ ಗರ್ಭದಿಂದ ಆಚೆ ಬರೋ ಸಮಯ ಬಂದಾಗ ಅವ್ರು ಬರಲಿಲ್ಲ. 16 ವರ್ಷ ಇದ್ರು. ಯಾಕೆ? ಮಾಯಾ ಭಯದಿಂದ. ಮಾಯೆ ಭಯದಿಂದ ಅವರಿಗೆ ಗರ್ಭನೇ ವೈಕುಂಠ ತರ ಇತ್ತು. ಗರ್ಭ ಅಂದ್ರೆ ನರಕ ಅಂತ ಕೊಟ್ಟಿದ್ದಾರೆ. ಆದರೆ ಶುಕದೇವ್ ಗೋಸ್ವಾಮಿ ಅವರಿಗೆ ಗರ್ಭ ಅಂದ್ರೆ ವೈಕುಂಠ. ಯಾಕೆ? ಆಚೆ ಬಂದ್ರೆ ಮಾಯ ನಮ್ಮನ್ನು ಹಿಡ್ಕೊಳತ್ತೆ. ಸೊ ಅದರ ಅರ್ಥ ಏನು? ನರಕ ಘೋರವಾಗಿರೋದಾ ಇಲ್ಲ ಮಾಯಾ ಘೋರವಾಗಿರೋದಾ? ಮಾಯಾ ಭಯಂಕರವಾದ ಘೋರ ರೂಪಿಣಿ. ಅರ್ಥ ಆಯ್ತಾ? ಆದರೆ ನಮಗೆ ಅದು ಅನುಭವಕ್ಕೆ ಬರ್ತಾ ಇಲ್ಲ. ಏನು ಮಾಯಾ ಪ್ರಭು, ಏನು ಮಾತಾಡ್ತೀರಾ, ಎಲ್ಲಿದೆ ತೋರಿಸಿ ಅಂತೀವಿ ಅಲ್ವಾ? ನರಕದಲ್ಲಿ ಇರೋಕ್ಕೆ, ನರಕ ಅನುಭವಿಸೋಕ್ಕೆ ಶುಕದೇವ ಗೋಸ್ವಾಮಿ ಅವರು ರೆಡಿ. ಆದರೆ ಮಾಯನ್ ಮಾತ್ರ ನಾನು ಮುಟ್ಟಲ್ಲ ಆ ಭಾವನೆಯಲ್ಲಿದ್ದರು. ಆದರೆ ನಮ್ಮ ಕತೆ ಇಲ್ಲಿದೆ. ಭಕ್ತಿವಿನೋದ್ ಠಾಕೂರ್ ಅವರು ನಮ್ಮ ಕತೆ ಬರೆದಿದ್ದಾರೆ. ಏನು? ಜನ್ಮ ಹೊಯ್ಲೋ ಪೊಡಿ ಮಾಯಾಜಾಲೆ ನೋ ಹೊಯ್ಲೋ ಜ್ಞಾನಲವ. ಮಾಯಾದಲ್ಲಿ ಸಿಗಾಕೊಳ್ತೀವಿ, ಆಮೇಲೆ ಭಗವಂತನ ನಾವು ಮಾಡ್ಕೊಳ್ಬಿಡ್ತೀವಿ. ಆದರೇರ ಚೇಲೆ ಸ್ವಜನೇರ ಕೋಲೆ ಹಾಸಿಯ ಕಟಾನು ಕಾಲ್. ಆಮೇಲೆ ಎಲ್ಲರೂ ನಮ್ಮನ್ನು ಮುದ್ದು ಮಾಡ್ತಾರೆ. ಚಿಂಕಿ ಬಂಟಿ ಮಿಂಟಿ ಅಂತ ಏನೋ ಹೆಸರಿಟ್ಟು ತುಂಬ ಪ್ರೀತಿ ಮುದ್ದುವಾಗಿ ನಮ್ಮನ್ನು ಬೆಳೆಸ್ತಾರೆ. ಸ್ವಜನೇರ ಕೋಲೆ. ಕೋಲೆ ಅಂದರೆ ತೊಡೆ. ತಂದೆ ತಾಯಿ ಮಕ್ಕಳನ್ನು ತೊಡೆಯಲ್ಲಿ ಗೂಡಿಸಿ ಆಟ ಆಡಿಸಿ ಮುದ್ದು ಮಾಡಿ ಅವ್ರನ್ನ ಊಟಕ್ಕೆ ಹಾಕಿ ತಿನ್ನಿಸಿ ಗುಂಡಕ್ಕೆ ಬೆಳೆಸಿ ಅವ್ರಿಗೆ ಯಾವುದೋ ಒಂದು ಸ್ಕೂಲು ಕಾಲೇಜಿಗೆ ಕಳಿಸ್ತಾರೆ. ಅಲ್ಲಿ ಕೆಟ್ಟ ಮಾತುಗಳನ್ನು ಕಲಿತಾರೆ, ಕೆಟ್ಟ ಗುಣಗಳನ್ನು ಕಲಿತಾರೆ. ಆಮೇಲೆ ಎಲ್ಲೋ ಬೇರೆ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಮರ್ತೋಗ್ಬಿಡ್ತಾರೆ. ತಂದೆ ತಾಯಿ ಹಾಗೇನೆ ಸಾಯ್ತಾರೆ. ಅವ್ರಿಗೆ ಅಂತ್ಯೇಷ್ಟಿ ಕ್ರಿಯೆ ಮಾಡೋಕ್ಕೂ ಮಕ್ಕಳು ಬರಲ್ಲ, ಇನ್ನೆಲ್ಲೋ ಬೇರೆ ಪ್ರದೇಶದಲ್ಲಿ ಇರ್ತಾರೆ. ಇದು ನಮ್ಮ ಕತೆ. ಸೊ ಈ ರೀತಿ ಆದರೇರ ಚೇಲೆ ಸ್ವಜನೇರ ಕೋಲೆ ಹಾಸಿಯ ಕಟಾನ ಕಾಲ್. ನಗನಗ್ತಾ ನಮ್ಮ ಜೀವನ ಕಳೆಯುತ್ತೆ. ಜನಕ ಜನನಿ ಸ್ನೇಹತೆ ಭೂಲಿಯ ಸಂಸಾರ ಲಾಗಿಲೋ ಭಾಲ. ಸಂಸಾರ ಲಾಗಿಲೋ ಭಾಲೋ ಅಂದರೆ ಈ ಸಂಸಾರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಹಾ, ಎಲ್ಲ ಚೆನ್ನಾಗೇ ಇದೆಯಲ್ಲ, ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಎಲ್ಲ ಸವಲತ್ತಿದೆ. ಸಂಸಾರ ಲಾಗಿಲೋ ಭಾಲೋ, ಎಲ್ಲ ಚೆನ್ನಾಗಿದೆ ಅಂತ. ಆ ಸ್ನೇಹದಲ್ಲಿ ನಾವು ಭಗವಂತನ ಮರೆತು ಹೋಗ್ತೀವಿ. ಆಮೇಲೆ ಕ್ರಮೆ ದಿನೇ ದಿನೇ ಬಾಲಕ ಹೊಯ್ಯ ಭೇಲಿನು ಬಾಲಕ ಸಹ ಆರಕಿಚು ದಿನೇ ಜ್ಞಾನೋಪಜಿಲು ಪಾಠ ಪೊಡಿ ಅಹರಹ. ಸೊ ಕ್ರಮೆ ದಿನ ದಿನವಾಗಿ ನಾವು ಬೆಳಿತೀವಿ, ದೊಡ್ಡವರಾಗ್ತೀವಿ, ಬಾಲಕರಾಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಈ ಥರ ಎಲ್ಲ ಕಲಿತೀವಿ. ಆರಕಿಚು ದಿನ ಜ್ಞಾನ ಉಪಜಿಲು, ಏನೋ ಒಂದು ನಾಲೆಜನ್ನು ಪಡಿತೀವಿ ಕಾಲೇಜಲ್ಲಿ. ಆಮೇಲೆ ಹಗಲು ರಾತ್ರಿ ಅದನ್ನು ಓದ್ತೀವಿ. ಪಾಠ ಪೊಡಿ ಅಹರಹ ಅಂದರೆ ಹಗಲು ರಾತ್ರಿ ನಾವು ಪಾಠ ಅಂದರೆ ಸ್ಟಡೀಸ್ ಮಾಡ್ತೀವಿ ಅಂತ.
ವಿದ್ಯಾರ ಗೌರವೇ ಭ್ರಮಿ ದೇಶೆ ದೇಶೆ ಧನ ಉಪಾರ್ಜನ ಕೊರಿ. ಆ ವಿದ್ಯೆ ಪಡೆದ ಮೇಲೆ ಭ್ರಮಿ ದೇಶೆ ದೇಶೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗೋದು. ಏನಕ್ಕೆ? ಧನ ಉಪಾರ್ಜನ ಕೊರಿ. ದುಡ್ಡೇ ದೊಡ್ಡಪ್ಪ. ಸೊ ಅದ್ರಗೋಸ್ಕರ ಸ್ವಜನ ಪಾಲನ ಕೊರಿ ಏಕಮನೆ ಭೂಲಿನ ತುಮಾರ ಹರಿ. ಆಮೇಲೆ ಮದುವೆ ಆಗತ್ತೆ. ಸ್ವಜನ ಪಾಲನ, ನಮ್ಮ ಜನರನ್ನ ಪಾಲನೆ ಮಾಡೋದು, ಅವ್ರನ್ನ ಮೇಂಟೈನ್ ಮಾಡೋದು. ಈ ರೀತಿ ಭೂಲಿನೇ ತುಮಾರೆ ಹರಿ, ನಿನ್ನನ್ನು ಸಂಪೂರ್ಣವಾಗಿ ಮರ್ತೋಗ್ಬಿಟ್ಟೆ. ಮುಂಚೆ ಏನೋ ಒಂದು ಸ್ವಲ್ಪ ಟೈಮ್ ಇತ್ತು, ಗರ್ಭದಿಂದ ಆಚೆ ಬಂದಾಗ, ಮಕ್ಕಳಿದ್ದಾಗ, ದೊಡ್ಡವರಾದಾಗ. ಬಟ್ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ, ಫ್ಯಾಮಿಲಿ ಬಂದ ಮೇಲೆ ಝೀರೋ ಟೈಮ್, ಏನು ಟೈಮ್ ಇಲ್ಲ. ಸೊ ಭೂಲಿನೂ ತುಮಾರೆ ಹರಿ. ಸೊ ಆಗ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ, ಬಾರ್ಧಕ್ಯ ಕೋನ ಭಕತಿ ವಿನೋದ ಕಾಂಡಿಯ ಕಾತರಾತಿ ನ ಭಜಿಯ ತೋರೆ ದಿನ ವ್ಯರ್ಥ ಗೆಲೋ ಯಾಕೋನ ಕಿ ಗೋಬೆ ಹತಿ. ಸೊ ದಿನ ವ್ಯರ್ಥ ಗೆಲೋ, ನನ್ನ ಇಡೀ ಜೀವನ ವ್ಯರ್ಥವಾಯಿತು. ಸೊ ಯಾಕೋನ ಕಿ ಹೊಬೆ ಗತಿ, ನಂದು ಏನು ಗತಿ ಈಗ? ನನಗೆ ವಯಸ್ಸಾಗೋಯ್ತು, ಟೈಮ್ ಆಗೋಯ್ತು, ಕೃಷ್ಣ ಪ್ರಜ್ಞೆ ಪ್ರಾಕ್ಟೀಸ್ ಮಾಡಿಲ್ಲ. ಆದರೆ ಇವಾಗ ಅರ್ಥ ಆಗ್ತಾ ಇದೆ, ನಾನು ನಿನ್ನನ್ನು ನೆನೆಸ್ಕೊಳ್ಬೇಕಂದ್ರೆ ಶಕ್ತಿ ಇಲ್ಲ ದೇಹದಲ್ಲಿ. ವಯಸ್ಸಾದ್ಮೇಲೆ ಏನು ನೆನೆಸ್ಕೊಳ್ತೀವಿ? ಶಕ್ತಿನೇ ಇರೋದಿಲ್ಲ ಅಲ್ವಾ? ಕೈ ಕಾಲು ನೋವು, ಸೊಂಟ ನೋವು, ಕ್ಯಾಟರ್ಯಾಕ್ಟು, ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಈ ಥರ ಅಂದ್ಕೊಂಡು ನಾವು ಭಗವಂತನ ನೆನೆಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ರೀತಿ ಭಗವಂತನ ವಿರಹದಲ್ಲಿ ನಾವು ಇದ್ದರೆ ಮಾತ್ರ ನಮಗೆ ಭಗವಂತನ ಮೇಲೆ ಪ್ರೀತಿ ಬರೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಭಕ್ತರಿಂದ ನಾವು ಕಲಿಬೇಕು. ಪೃಥ್ವಿ ಮಾತೆಯಿಂದ ಎಲ್ಲ ಸುಮಾರು ಡಿವೋಟೀಸ್ ನಾವು ನೋಡ್ತೀವಿ ಭಾಗವತದಲ್ಲಿ, ಎಲ್ಲರೂ ವಿರಹ ಭಾವದಲ್ಲಿ ಇರ್ತಾರೆ. ಈ ಗೋಪಿಯರು ಹಾಡ್ತಾರೆ, ಈ ಗೋಪಿ ಗೀತೆಯಲ್ಲಿ ಬರುತ್ತೆ, ಅಡತಿಯದ್ಭವಾನ್ ಹನಿ ಕಾನನಂ ತ್ರುಟಿರ್ಯುಗಾಯತೆ ತ್ವಾಮ ಪಶ್ಯತಾಂ ಕುತಿಲ ಕುಂತಲಂ ಶ್ರೀಮುಖಂ ಚತೆ ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಂ. ಕೇಳಿದ್ದೀರಾ ಇದು ಗೋಪಿಗೀತದಲ್ಲಿ? ನೀವು ಪ್ರತಿ ಕಾರ್ತಿಕ ಮಾಸದಲ್ಲಿ ಈ ದಾಮೋದರ ಅಷ್ಟಕಂ ಜೊತೆ ಈ ಗೋಪಿಗೀತನೂ ಹಾಡಬೇಕು. ಸೊ ಪ್ರತಿಯೊಂದು ಇಸ್ಕಾನ್ ಸೆಂಟ್ರಲ್ಲಿ ಹಾಡ್ತಾರೆ. ಇದನ್ನು ನೀವು ಆ್ಯಡ್ ಮಾಡಿ ಇದನ್ನು ಹಾಡ್ಬೋದು. ಆ ಗೋಪಿಯರ ಭಾವನೆ ಅದರಲ್ಲಿ ಬರುತ್ತೆ. ಸೊ ಅಡತಿ ಭವಾನ್ ಹನಿ ಕಾನನಂ, ಭಗವಂತ ಕೃಷ್ಣ ಗೋಪಪಾಲಕರ ಜೊತೆ ಅಡವಿಗೆ, ಕಾಡಿಗೆ ಹೋದಾಗ, ಅಡತಿ ಭವಾನ್ ಹನಿ ಕಾನನಂ ತ್ರುಟಿ ಯುಗಾಯತೆ ತ್ವಾಂ ಅಪಶ್ಯತಾಂ, ನಿನ್ನನ್ನು ನೋಡ್ದೇನೆ, ತ್ವಾಂ ಅಪಶ್ಯತಾಂ ತ್ರುಟಿ ಯುಗಾಯತೆ ಅಂದ್ರೇನು? ಭಗವಂತನ ನೋಡ್ದೇನೆ ಗೋಪಿಯರ್ಗೆ ಏನು ಅನ್ನಿಸ್ತಾ ಇದೆ? ಕ್ಷಣಕ್ಕಿನ್ನೂ ಕಡಿಮೆ ಲವಕ್ಕಿನ್ನೂ ಕಡಿಮೆ ತ್ರುಟಿ. ಅಂದರೆ ನ್ಯಾನೋ ಸೆಕೆಂಡ್, ಕನ್ನಡದಲ್ಲಿ ನ್ಯಾನೋ ಸೆಕೆಂಡ್ ಏನಂತೀವಿ ಗೊತ್ತಿಲ್ಲ, ಒಂದು ಸೆಕೆಂಡ್ಗಿನ್ನೂ ಕಡಿಮೆನೆ, ಒಂದು ಫ್ರ್ಯಾಕ್ಷನ್ ಅದು. ಅಷ್ಟು ಸಮಯ ನಾನು ಭಗವಂತನ ನೋಡಲಿಲ್ಲ ಅಂದರೆ ನನಗೆ ಆ ತ್ರುಟಿ ಒಂದು ಯುಗದ ಥರ ಅನ್ನಿಸ್ತಾ ಇದೆ. ಒಂದು ಯುಗ ಅಂದರೆ ಸತ್ಯತ್ರೇತ ದ್ವಾಪರ ಕಲಿ ಚತುರ್ಯುಗ. ಅರ್ಥ ಆಯ್ತಾ? ಏನು ಅರ್ಥ ಇದು? ವಿರಹ. ಆ ವಿರಹದಲ್ಲಿ ಭಗವಂತನ ಒಂದು ತ್ರುಟಿ ನಾವು ನೋಡಲಿಲ್ಲ ಅಂದರೆ ನನಗೆ ದುಃಖ ಆಗ್ತಾ ಇದೆ, ಒಂದು ಯುಗ ಥರ ಅನುಭವಕ್ಕೆ ಬರ್ತಾವೆ. ಕುತಿಲ ಕುಂತಲಂ ಶ್ರೀಮುಖಂ ಜೊತೆ ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಂ. ಯಾರು ಈ ಕಣ್ಣುಗಳ ರೆಪ್ಪೆನ ಸೃಷ್ಟಿ ಮಾಡಿದಾನೋ ಅವನು ದೊಡ್ಡ ಮೂರ್ಖ ಅಂತ ಬೈತಾರೆ. ಯಾರಿಗೆ? ಬ್ರಹ್ಮದೇವರಿಗೆ ಬೈತಾ ಇದ್ದಾರೆ. ಏನಂತ? ಜಡ ಉದೀಕ್ಷಿತ. ಅವನು ಜಡ ಬುದ್ಧಿ, ಅವನಿಗೆ ಸೃಷ್ಟಿ ಮಾಡೋಕ್ಕೆ ಗೊತ್ತಿಲ್ಲ, ಬರೋದಿಲ್ಲ. ಯಾಕೆ? ಕಣ್ಣುಗಳ ಮೇಲೆ ರೆಪ್ಪೆ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವ್ರಿಗೆ ದುಃಖ ಆಗ್ತಾ ಇದೆ. ಯಾಕೆ? ಭಗವಂತನ ನೋಡ್ಬೇಕಂದಾಗ, ಭಗವಂತ ಕಾಣಿಸ್ಕೊಂಡಾಗ್ಲೂ ಈ ಕಣ್ಣು ರೆಪ್ಪೆಗಳು ಈ ಥರ ಹೊಡ್ಕೊಳತ್ತಲ್ಲ. ಸೊ ಆಗ ನಾನು ಒಂದು ತ್ರುಟಿ, ನಾನು ಕೃಷ್ಣನ ನೋಡಿಲ್ಲ ಅಂತ ಅವ್ರಿಗೆ ದುಃಖ ಆಗುತ್ತೆ. ಸೊ ಈ ರೀತಿ ಆ ದುಃಖದ ಭಾವನೆಯಲ್ಲಿ ಭಕ್ತರಿರ್ತಾರೆ. ಸೊ ಭಗವಂತನಿಂದ ವಿರಹವನ್ನು ಸಹಿಸ್ಕೊಳ್ಳಲ್ಲ.
ಹಗಲೊತ್ತಲ್ಲಿ ಗೋಪಿಯರು ಭಗವಂತನ ವಿರಹದಲ್ಲಿ ಅವರು ಶೋಕ ಮಾಡ್ತಿರ್ತಾರೆ, ದುಃಖದಲ್ಲಿರ್ತಾರೆ. ಗೋಪ ಬಾಲಕರು ರಾತ್ರಿಯಲ್ಲಿ ದುಃಖ ಮಾಡ್ತಾರೆ. ಯಾಕೆ? ರಾತ್ರಿ ಬಂದ ಮೇಲೆ ಕೃಷ್ಣನಿಂದ ದೂರ ಆಗೋಗ್ಬಿಡ್ತಾರೆ, ಅವರವ್ರ ಮನೆಗಳಲ್ಲಿ ಇರ್ತಾರೆ. ಮತ್ತೆ ಬೆಳಿಗ್ಗೆ ಹೊತ್ತಲ್ಲಿ ಮತ್ತೆ ಬೆಳಗಿನ ಜಾವ ಯಾವಾಗ ಬರುತ್ತೆ, ಯಾವಾಗ ನಾವು ಕೃಷ್ಣನ ಜೊತೆ ನಾವು ಕಾಡಿಗೆ ಹೋಗ್ತೀವಿ, ಯಾವಾಗ ಅವನ ಜೊತೆ ಆಟ ಆಡ್ತೀವಿ ಅಂತ ಅದೇ ಭಾವನೆ. ರಾತ್ರಿ ಇಡೀ ರಾತ್ರಿ ಅದೇ ಚಿಂತೆ ಅವರಿಗೆ. ಸೊ ರಾತ್ರಿಯಲ್ಲಿ ಗೋಪ ಬಾಲಕರಿಗೆ ದುಃಖ, ಹಗಲೊತ್ತಲ್ಲಿ ಗೋಪಿಯರಿಗೆ ದುಃಖ, ಭಗವಂತನ ವಿರಹದಿಂದ. ಸೊ ಇದು ಮೂಡು, ವೃಂದಾವನ ಮೂಡು ಅಂದರೆ ಈ ಥರ ಭಗವಂತ ಇಲ್ಲದೇನೆ ಅವ್ರು ಇರೋಕ್ಕೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಭಗವಂತನ ನಾವು ಯಾವತ್ತೂ ಮರಿಬಾರ್ದು. ಸೊ ಈ ರೀತಿ ಈ ವಿರಹ ಭಾವನೆ ನಮ್ಮೆಲ್ಲರೂ ಅಲ್ಲೂ ಬರಬೇಕು. ಈ ಥರ ಪರೀಕ್ಷಿತ್ ಮಹಾರಾಜ್ ಅವರು ಪರೀಕ್ಷಿತ್ ಮಹಾರಾಜ್ ಅವರ ಪ್ರಾರ್ಥನೆಯಲ್ಲೂ ಬರುತ್ತೆ. ಪರೀಕ್ಷಿತ್ ಮಹಾರಾಜ್ ಅವರು ಹೇಳ್ತಾರೆ, ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿಂ ಪ್ರಸಂಗ ತದಾಶ್ರಯೇಷು ಮಹತ್ಸುಯಾಮ್ಯಾಮ್ ಅಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೇ ಯೋಗ್ಯ. ಪುನಶ್ಚ ಭೂಯಾತ್, ನಾನು ತಿರ್ಗಾ ಹುಟ್ಟು ಬರಬೇಕು ಅಂತ ಇದ್ರೆ ತಕ್ಷಕನ ಈ ಶೃಂಗಿ ಋಷಿಯ ಶ್ರಾಪದಿಂದ ತಕ್ಷಕ ಕಚ್ಚಿ ಪರೀಕ್ಷಿತ್ ಮಹಾರಾಜ್ ಅವರು ತೀರ್ಕೊಳ್ತಾರೆ ಅಂತ ಆ ಇನ್ಫಾರ್ಮೇಶನ್ ಬಂದ ಮೇಲೆ ಅವರು ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ಪುನಶ್ಚ ಭೂಯಾತ್ ಭಗವತ್ತನಂತೆ, ನಾನು ತಿರ್ಗಾ ಹುಟ್ಟು ಬರಬೇಕು ಅಂತ ಇದ್ರೆ ನನಗೆ ಈ 3 ವರಗಳನ್ನು ಕೊಡಪ್ಪ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾರೆ. ಏನದು? ರತಿಂ ಪ್ರಸಂಗಾತ್, ನನಗೆ ನಿನ್ನ ಮೇಲೆ ರತಿ, ನಿನ್ನ ಮೇಲೆ ಯಾವಾಗಲೂ ಅಟ್ಯಾಚ್ಮೆಂಟ್ ಇರಬೇಕು. ತದಾಶ್ರಯೇಷು, ಆಮೇಲೆ ಭಕ್ತರ ಸಂಘ ನನಗೆ ಯಾವಾಗಲೂ ಇರಬೇಕು. ಆಮೇಲೆ ಮೈತ್ರಿಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯ, ಎಲ್ಲ ಜೀವಾತ್ಮಗಳ ಜೊತೆ ನನ್ನ ಮೈತ್ರಿಯ ಸಂಬಂಧ ಇರಬೇಕು ಅಂತ ಈ 3 ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ, ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಭಗವಂತನದಿಂದ ವಿರಹದಲ್ಲಿದ್ದರೂ ನಾವು ಈ ರೀತಿ ಪ್ರಾರ್ಥನೆ ಮಾಡಬೇಕು. ಹೇಗಾದರೂ ಮಾಡಿ ನನಗೆ ನಿನ್ನ ಜ್ಞಾಪಕ ಇರಲಿ, ನನಗೆ ಭಕ್ತರ ಸಂಘ ಬರಲಿ ಅಂತ. ಭಕ್ತರ ಸಂಘ ಅಂದರೆ ಭಗವಂತನ ಸಂಘನೇ. ಸೊ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಸೊ ಈ ಥರ ನಾವು ಮಹಾಪುರುಷರಿಂದ ಕಲಿತೀವಿ ಎಷ್ಟು ನಮಗೆ ಭಗವಂತನ ಮೇಲೆ ಅಟ್ಯಾಚ್ಮೆಂಟ್ ಇರಬೇಕು ಅಂತ. ಸೊ ಈ ಥರ ದ್ವಾರಕೆಯ ರಾಣಿಯರಾಗಲಿ, ಗೋಪಿಯರಾಗಲಿ, ರುಕ್ಮಿಣಿ ದೇವಿ, ಅವ್ರಿಗೆಲ್ಲ ತುಂಬ ಅಟ್ಯಾಚ್ಮೆಂಟ್. ರುಕ್ಮಿಣಿ ಒಂದು ಲೆಟ್ರಲ್ಲಿ ರುಕ್ಮಿಣಿ ದೇವಿ ಒಂದು ಲವ್ ಲೆಟರ್ ಬರೆದಿದ್ಲು ಕೃಷ್ಣನ್ಗೆ, ಗೊತ್ತಾ? ನಮ್ಮ ಥರ ಕಚಡ ಲೆಟರ್ ಅಲ್ಲ, ತುಂಬ ಅದ್ಭುತವಾದ ದಿವ್ಯವಾದ ಲೆಟರ್ ಅದು. ಅದರಲ್ಲಿ ರುಕ್ಮಿಣಿ ಅವಳಿಗೆ ತುಂಬ ಭಯ ಆಗ್ತಿರತ್ತೆ. ಯಾಕೆಂದರೆ ಮದುವೆ ಫಿಕ್ಸ್ ಆಗಿರುತ್ತೆ. ಯಾರ ಜೊತೆ? ಶಿಶುಪಾಲ. ಸೊ ಆಗ ಕೃಷ್ಣನ ಬಗ್ಗೆ ತುಂಬ ಕೇಳಿದ್ಲು ಬ್ರಾಹ್ಮಣರ ಹತ್ರ. ಸೊ ಹಂಗಾಗಿ ಕೃಷ್ಣನ್ಗೆ ಲೆಟರ್ ಬರೀತಾಳೆ, ಬಂದು ನನ್ನನ್ನು ಕಿಡ್ನ್ಯಾಪ್ ಮಾಡು ಅಂತ. ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತಿಯಾಗಿದ್ದೀನಿ. ನನಗೆ ನಿನ್ನ ವಿರಹದಲ್ಲಿ ನನಗೆ ತುಂಬ ಭಯ ಆಗ್ತಾ ಇದೆ, ದಯವಿಟ್ಟು ಹೇಗಾದರೂ ಮಾಡಿ ನನ್ನನ್ನು ಅಪಹರಣೆ ಮಾಡು ಅಂತ. ಅದರಲ್ಲಿ ರುಕ್ಮಿಣಿ ಬರೀತಾಳೆ, ಯಸ್ಯಾಂಗ್ರಿ ಪಂಕಜರಜ ಸ್ನಪನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮತಮೋಪಹತ್ಯೈ ಯರ್ಹ್ಯಂಬುಜಾಕ್ಷನಲಭೇ ಭವತ್ಪ್ರಸಾದಾತ್ ಜಹ್ಯಾನಸೂನ್ ಮೃತಕೃಶಾನ್ ಶತಜನ್ಮಭಿಃ ಸ್ಯಾತ್. ಅಂದರೆ ಯಸ್ಯಾಂಗ್ರಿ ಪಂಕಜರಜ ಸ್ನಪನಂ ಮಹಾಂತೋ, ಮಹಾಪುರುಷರು ಸ್ನಪನಂ ಅಂದರೆ ಸ್ನಾನ ಮಾಡ್ತಾರೆ. ಯಾವುದರಲ್ಲಿ? ಯಸ್ಯ ಅಂಗ್ರಿ ಪಂಕಜ ರಜ ಅಂದರೆ ಭಗವಂತನ ಚರಣ ಕಮಲಗಳಲ್ಲಿರೋ ಧೂಳಲ್ಲಿ ಮಹಾಪುರುಷರು ಅದರಲ್ಲಿ ಸ್ನಾನ ಮಾಡ್ತಾರೆ. ಎಕ್ಸಾಂಪಲು, ವಾಂಛಂತಿ ಉಮಾಪತಿರ್ ವಿವಾಹ ತಮೋಪಹತ್ಯೆ. ಉಮಾಪತಿ ಯಾರು? ಶಿವ. ಶಿವ ಈ ಗಂಗೆನ, ಅವನಿಗೆ ಗಂಗಾಧರ ಅಂತ ಹೆಸರು. ಯಾಕೆ? ಗಂಗೆನ ಧಾರಣೆ ಮಾಡ್ತೇನೆ.
ಸೊ ಗಂಗೆಯಲ್ಲಿ ಏನಿರುತ್ತೆ? ಗಂಗೆ ನೀರು, ಕರೆಕ್ಟ್. ಗಂಗೆ ನೀರಲ್ಲಿ ಏನು ಮಿಶ್ರಣ ಇರುತ್ತೆ ಯಾರಿಗಾದ್ರೂ ಗೊತ್ತಾ? ವೆರಿ ಗುಡ್. ಭಗವಂತನ ಪಾದಧೂಳಿ ಮತ್ತೆ ತುಳಸಿ ಇವೆರಡೂ ಇರುತ್ತೆ. ಯಾವೇ ಲಸಶ್ರೀ ತುಳಸಿ ಮಿಶ್ರ ಕೃಷ್ಣಾಂಗ್ರಿ ರೇಣು ಅಭ್ಯುದ ಕಂಬು ನೇತ್ರಿ, ಇವೆರಡು ಐಟಮ್ಗಳು ಆ ನೀರಲ್ಲಿರುತ್ತೆ. ಗಂಗೆಯಲ್ಲಿ ಏನು? ತುಳಸಿ ಮತ್ತೆ ಕೃಷ್ಣ ಚರಣ ಧೂಳಿ. ಹಂಗಾಗಿ ಕೆಂಪಗಿರ್ತಾಳೆ, ನೋಡಿದ್ದೀರಾ ಗಂಗಾ? ಯಾಕೆ? ಭಗವಂತನ ಚರಣ ಧೂಳಿ ಅದರಲ್ಲಿ ಅವಳಲ್ಲಿ ಇದೆ. ಸೊ ಅದನ್ನ ಉಮಾಪತಿ ಯಾರು? ಶಿವ ಧಾರಣೆ ಮಾಡ್ತಾ ಇದ್ದಾನೆ, ಭಗವಂತನ ಡಸ್ಟ್, ಲೋಟಸ್ ಫೀಟ್ ಡಸ್ಟ್. ಸೊ ಈ ರೀತಿ ವಾಂಛಂತಿ ಉಮಾಪತಿ ರಿವಾತ್ಮ ತಮೋಪಹತ್ಯೈ, ತಮೋ ಗುಣದಿಂದ ತುಂಬಾ ಇಂಟ್ರಾಕ್ಷನ್ ಮಾಡಿದ್ದಾರೆ ಲಾರ್ಡ್ ಶಿವ. ಸೊ ಅದರಿಂದ ದೂರ ಆಗೋಕ್ಕೆ ಭಗವಂತನ ಆಶ್ರಯ, ಚರಣಧೂಳಿ ಆಶ್ರಯನ ಪಡೆದಿದ್ದಾರೆ. ಸೊ ಅದೇ ರೀತಿಯಲ್ಲಿ ಮಹಾಪುರುಷರೆಲ್ಲ ನಿನ್ನ ಚರಣಧೂಳಿಯನ್ನು ಪಡೆದಿದ್ದಾರೆ. ನನಗೂ ಆ ಸೌಭಾಗ್ಯ ಬರಲಿ. ಯರ್ಹ್ಯಂಬುಜಾಕ್ಷ ನ ಲಭೇತ್ ಭವತ್ ಪ್ರಸಾದ. ಒಂದು ವೇಳೆ ನಿನ್ನ ಚರಣಧೂಳಿ ನನಗೆ ಲಭ್ಯವಾಗಿಲ್ಲ ಅಂದರೆ ಜಹ್ಯಾನಸೂನ್ ಮೃತಕೃಶಾನ್ ಶತಜನ್ಮ ಬೇಸ್ಯ, ನಾನು 100 ಜನ್ಮ ಶತಜನ್ಮಗಳು ನನ್ನ ಪ್ರಾಣವನ್ನು ತಪಸ್ಸೆ ಮಾಡಿ 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 ನಾನು ನನ್ನ ಪ್ರಾಣವನ್ನು ಕಳ್ಕೊತೀನಿ ಅಂತ. ಫ್ರಸ್ಟ್ರೇಷನಿಂದ ಅಲ್ಲ, ದುಃಖದಿಂದ. ಯಾಕೆ? ನನಗೆ ಅರ್ಹತೆ ಇಲ್ಲ, ನಿನ್ನ ಅನುಗ್ರಹ ಪಡೆಯಬೇಕು ಅಂತ. ನಿನ್ನ ಚರಣ ಧೂಳಿನ ಆ ಮಹಾನ್ ದೇವತೆಯರು ಪಡೆದಿದ್ದಾರೆ, ಆ ಚರಣ ಧೂಳಿ ನನಗೆ ಸಿಗಲಿಲ್ಲ ಅಂದರೆ ನಾನು ಫ್ರಸ್ಟ್ರೇಷನಿಂದ ಅಲ್ಲ, ನನ್ನ ದುರ್ಭಾಗ್ಯ ಅಂತ ಅಂದ್ಕೊಂಡು, ನನಗೆ ಅರ್ಹತೆ ಇಲ್ಲ ಅಂತ ಅಂದ್ಕೊಂಡು, ನನಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಅಂದ್ಕೊಂಡು 100 ಜನ್ಮ ನಾನು ತಪಸ್ಸೆ ಮಾಡಿ ನಿನ್ನ ಬಗ್ಗೆನೇ ನಾನು ಸ್ಮರಣೆ ಮಾಡಿ ನನ್ನ ಪ್ರಾಣ ಬಿಡ್ತಾ ಹೋಗ್ತೀನಿ ಅಂತ ಈ ರೀತಿ ಲೆಟ್ರಲ್ಲಿ ಬರೀತಾಳೆ. ನನಗೆ ಅಷ್ಟು ನಿನ್ನ ಮೇಲೆ ಪ್ರೀತಿ, ದಯವಿಟ್ಟು ನನ್ನನ್ನು ಅಪಹರಣೆ ಮಾಡು ಅಂತ ಈ ರೀತಿ ಬರೀತಾಳೆ. ಸೊ ಹಾಗಾಗಿ ರುಕ್ಮಿಣಿನೂ ಹೇಳ್ತಾ ಇದ್ದಾಳೆ, ಎಷ್ಟು ಭಗವಂತನ ವಿರಹದಲ್ಲಿ ಅವಳು ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಭಕ್ತರು, ಮಹಾನ್ ಭಕ್ತರೆಲ್ಲ ಸುಮಾರು ಎಲ್ಲ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ನಾವು ನೋಡ್ತೀವಿ ಆ ವಿರಹದಿಂದ ಸಹಿಸ್ಕೊಳ್ಳೋಕ್ಕೆ ಭಕ್ತ ಕೈಲಾಗಲ್ಲ. ಕುಂತಿ ಮಹಾರಾಣಿನೂ ಅಷ್ಟೇ, ಕುಂತಿ ಪ್ರಾರ್ಥನೆಯಲ್ಲಿ ಬರುತ್ತೆ 8ನೇ ಅಧ್ಯಾಯದಲ್ಲಿ. ಅವಳು ಹೇಳ್ತಾಳೆ, ವಿಪದ ಸಂತುತ ಶಶ್ರುತ ತತ್ರ ಜಗದ್ಗುರು ಭವತೋ ದರ್ಶನ ಮಿಥ್ಯಾತ್. ನನಗೆ ಇನ್ನೂ ಕಷ್ಟಗಳನ್ನು ಕೊಡು. ಯಾಕೆ? ಭವತೋ ದರ್ಶನಂ ಯತ್ಸ್ಯಾತ್, ನಿನ್ನ ದರ್ಶನೇ ಸಿಗತ್ತೆ ನನಗೆ. ಅಪುನರ್ಭವ ದರ್ಶನಂ, ಭಗವಂತನ ದರ್ಶನ ಯಾವಾಗಲೂ ಇದ್ರೆ ಪುನರ್ಜನ್ಮ ಇರೋದಿಲ್ಲ, ತಿರ್ಗಾ ನಾವು ಹುಟ್ಟು ಬರೋ ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ನನಗೆ ವಿರಹ ಬೇಡ, ನನಗೆ ನಿನ್ನ ಆಶ್ರಯ ಬೇಕು ಅಂತ ಕುಂತಿ ಪ್ರಾರ್ಥನೆ ಮಾಡ್ತಾಳೆ. ಈ ಥರ ಎಲ್ಲ ಭಕ್ತರಲ್ಲೂ, ವೃತ್ರಾಸುರ ಆಗಲಿ, ಗಜೇಂದ್ರ ಆಗಲಿ, ಎಲ್ಲರೂ ವಿರಹ ಭಾವದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ನಾವು ಭಾಗವತ ಓದಬೇಕು. ಭಾಗವತದಲ್ಲಿರೋ ಅವ್ರ ಪ್ರಾರ್ಥನೆಗಳನ್ನು ಚೆನ್ನಾಗಿ ಕೂತ್ಕೊಂಡು 4-10 ಭಕ್ತರೆಲ್ಲ ಸೇರಿಕೊಂಡು ಕೂತ್ಕೊಂಡು ಪ್ರತಿಯೊಂದು ಶ್ಲೋಕವನ್ನು ಓದಿ ಅದರ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಫಾಲೋ ಮಾಡಬಹುದು ಅಂತ ನಾವು ಕಂಟೆಂಪ್ಲೇಷನ್ ಮಾಡಬೇಕು. ಶ್ರವಣ ಸ್ಮರಣ ನಿಧಿಧ್ಯಾಸನ, ಬರೀ ಶ್ರವಣ ಸಾಲೋದಿಲ್ಲ, ಮನನ ಕಾಂಟೆಂಪ್ಲೇಷನ್ ಮಾಡಬೇಕು. ನಿಧಿಧ್ಯಾಸನ, ಅದನ್ನು ಹೇಗೆ ನಾವು ಅಪ್ಲೈ ಮಾಡಬೇಕು. ಇವ್ರ ಭಕ್ತರು ಈ ಥರ ಮಾಡ್ತಾರೆ, ರುಕ್ಮಿಣಿ ತಾಯಿ ಈ ಥರ ಮಾಡೋದು, ನಾನು ಎಷ್ಟು ಮಾಡಬಹುದು, ಈ ಥರ ನಾವು ಕಾಂಟೆಂಪ್ಲೇಷನ್ ಮಾಡಬೇಕು. ಸೊ ಈ ರೀತಿ ನಾವು ಭಕ್ತಿ ಸುಮ್ಮನೆ ಬ್ಲೈಂಡಾಗಿ ಮಾಡಬಾರ್ದು, ಬಟ್ ನಾವು ಮುಂದೆ ಪ್ರೋಗ್ರೆಸ್ ಆಗೋಕ್ಕೆ ಚೆನ್ನಾಗಿ ಭಕ್ತರ ಚರಿತ್ರೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ 24ನೇ ಶ್ಲೋಕದಲ್ಲಿ ಟೈಮ್ ಆದರೆ ನನಗೆ ದಯವಿಟ್ಟು ಒಂದು ಇನ್ಫಾರ್ಮೇಷನ್ ಕೊಡಿ. 5 ಮಿನಿಟ್ಸಾ? ಸರಿ, ಓಕೆ. 24ನೇ ಶ್ಲೋಕ ತುಂಬ ದೊಡ್ಡದಿದೆ, ಇದ್ರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬಹುದು. ಕಾಲದ ಪ್ರಭಾವದಿಂದ ಪೃಥ್ವಿಯ ತಾಯಿಯ ಈ ಐಶ್ವರ್ಯಗಳು ನೀನು ಕಳ್ಕೊಂಡಿದ್ಯಾ ಅಂತ ಈ ಧರ್ಮ ಎತ್ತು ಕೇಳ್ತಾ ಇದ್ದಾನೆ. ಅದು ಒಂದು ರೀತಿ ನಿಜ.
ಯಾಕೆಂದರೆ ಕಾಲದ ಪ್ರಭಾವದಲ್ಲಿ ಎಸ್ಪೆಷಲಿ ಕಲಿಯುಗದಲ್ಲಿ ಪೃಥ್ವಿಯಲ್ಲಿರೋ ಎಲ್ಲ ಐಶ್ವರ್ಯಗಳು ಎಲ್ಲ ಕಳೆದೋಗ್ಬಿಡುತ್ತೆ. ಯಾಕೆ? ಪಾಪ ಜಾಸ್ತಿ ಆದಾಗ, ಭಾರ ಆದಾಗ ಇವು ಯಾವ ಐಶ್ವರ್ಯಗಳು ಪೃಥ್ವಿಯಲ್ಲಿರೋದಿಲ್ಲ. ಪೃಥ್ವಿಗೆ ಇನ್ನೊಂದು ಹೆಸರು ವಸುಂಧರಾ ಅಂತ ಹೆಸರು. ವಸುಂಧರಾ ಅಂದರೆ ಯಾಕೆ ಹೆಸರು ಆ ರೀತಿ? ಧರ ಅಂದರೆ ಹೋಲ್ಡ್ ಮಾಡೋದು, ವಸು ಅಂದರೆ ಸಂಪತ್ತು, ದುಡ್ಡು. ಯಾವ ರೀತಿಯಲ್ಲಿ ಸಂಪತ್ತಿರತ್ತೆ ಪೃಥ್ವಿಯಲ್ಲಿ? ನವರತ್ನಗಳು. ನವರತ್ನ ಆಕಾಶದಿಂದ ಬೀಳ್ತಾ ಇಲ್ಲ, ಪೃಥ್ವಿಯಲ್ಲಿದೆ. ರತ್ನಗಳು, ಮುತ್ತುಗಳು, ಬಂಗಾರ, ಬೆಳ್ಳಿ ಎಲ್ಲಿಂದ ಬರ್ತಾ ಇದೆ? ಪೃಥ್ವಿಯಲ್ಲಿದೆ. ಹಂಗೆ ನೋಡಕ್ ಹೋದ್ರೆ ಎಲ್ಲ ವಸ್ತುಗಳು ಅಷ್ಟೇ ಇದೆಲ್ಲಿಂದ ಬರ್ತಾ ಇದೆ? ಪೃಥ್ವಿಯಿಂದ ಬರ್ತಾ ಇದೆ. ಗೋಡೆ ಪೃಥ್ವಿಯಿಂದ ಬರ್ತಾ ಇದೆ, ಎಲ್ಲವೂ. ಸೊ ಈ ರೀತಿ ಪೃಥ್ವಿಯಲ್ಲಿ ಎಲ್ಲ ವಸು ಇದೆ. ವಸು ಅಂದರೆ ಐಶ್ವರ್ಯ. ಅದಕ್ಕೆ ಆ ಐಶ್ವರ್ಯವನ್ನು ಧಾರಣೆ ಮಾಡ್ತಾಳೆ, ಹಾಗಾಗಿ ಅವಳಿಗೆ ವಸುಂಧರ ಅಂತ ಹೆಸರು. ಸೊ ಆದರೆ ಭೂಭಾರ ಆದಾಗ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸಮಯದಲ್ಲಿ ಈ ಸೋಮನಾಥ್ ದೇವಸ್ಥಾನದಲ್ಲಿ ಬಂಗಾರ ಬೆಳ್ಳಿ ಎಷ್ಟು ಇತ್ತಂದರೆ, ಈ ಮೊಹಮ್ಮದ್ ಗಜನಿ ಬಂದು 17 ಸರ್ತಿ ಲೂಟಿ ಮಾಡ್ದ. ಆದರೂ ಅವನ ಚೀಲಗಳು ತುಂಬಿತ್ತು. ಆದರೆ ಮತ್ತೆ ತಿರ್ಗಾ ಅವನು 17 ಸರ್ತಿ ಬರಬೇಕಾಯ್ತು. ಆ ಥರ ಸಂಪತ್ತಿತ್ತು. ಅದರದ್ದೊಂದು ಸ್ಮಾಲ್ ಎಕ್ಸಾಂಪಲ್ ನಾವು ತಿರುವನಂತಪುರಂದಲ್ಲಿ ಕೆಲವೊಂದು ವರ್ಷಗಳ ಮುಂಚೆ ಅದೆಲ್ಲ ಬಾಗಿಲೆಲ್ಲ ತೆಗೆದಾಗ ಅದಕ್ಕೇನೋ ಒಂದು ಎಸ್ಟಿಮೇಷನ್ ಮಾಡಿದ್ರು, 2 ಲಕ್ಷ ಕೋಟಿ ಅಷ್ಟು ಒಡವೆಗಳು, ಆಭೂಷಣಗಳೆಲ್ಲ ಇದೆ ಅಂತ. ಈ ರೀತಿ ಇವೆಲ್ಲ ಭಗವಂತನ ಸೇವೆಗೋಸ್ಕರ ರಾಜರು ಮಾಡಿಟ್ಟಿರೋ ಸಂಪತ್ತು ಪೂರ್ವ ಯುಗಗಳಲ್ಲಿ ಇತ್ತು. ಆದರೆ ಕಲಿಯುಗ ಬರ್ತಾ ಇವೆಲ್ಲ ಕಳೆದೋಗ್ಬಿಟ್ಟಿವೆ. ಯಾಕೆಂದರೆ ಭೂಮಿದೇವಿ ಅದನ್ನು ಮುಚ್ಚಿಬಿಡ್ತಾಳೆ. ಸೊ ಪಾಪ ಜಾಸ್ತಿ ಆದಾಗ ನಾವು ಇದನ್ನೆಲ್ಲ ಕಳ್ಕೊತೀವಿ. ಬಟ್ ನಿಜವಾಗ್ಲೂ ಸಂಪತ್ತೇನು? ಭೂಮಿಗೆ ನಿಜವಾಗ್ಲೂ ಸಂಪತ್ತೇನು? ಕರೆಕ್ಟ್, ವೆರಿ ಗುಡ್. ಸಂಪದಃ ನೈವ ಸಂಪದಃ ನಾರಾಯಣ ಸ್ಮೃತಿ, ವಿಪದಃ ನೈವ ವಿಪದಃ ನಾರಾಯಣ ವಿಸ್ಮೃತಿ. ಭಗವಂತನನ್ನ ನೆನೆಸ್ಕೊಂಡ್ರೇನೆ ಅದು ಸಂಪತ್ತು, ಭಗವಂತನ ಮರೆತರೆ ಅದು ವಿಪತ್ತು ಅಂದರೆ ಕಷ್ಟಗಳು, ದುಃಖಗಳು. ಸೊ ಈ ರೀತಿ ನಿಜವಾಗ್ಲೂ ಸಂಪತ್ತು ಅಂದರೆ ಭಗವಂತನ ನೆನೆಸ್ಕೊಳ್ಳೋದು. ಅದರ ಎದುರುಗಡೆ ಇನ್ಯಾವ ಸಂಪತ್ತು ಇಲ್ಲ. ಸೊ ಅದಕ್ಕೆ ನಾವು ಭಗವಂತನ ನೆನೆಸ್ಕೊಂಡ್ರೆ ನಮ್ಮಷ್ಟು ಶ್ರೀಮಂತರು ಇನ್ಯಾರು ಇಲ್ಲ. ಸ ಹಾನಿಸ್ತನ್ ಮಹಚ್ಛಿದ್ರಂ ಸ ಮೋಹ ಸಚ ವಿಭ್ರಮ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವನ ಚಿಂತೆ. ಒಂದು ಮುಹೂರ್ತನೂ ನಾವು ವಾಸುದೇವನ ಚಿಂತನೆ ಮಾಡಲಿಲ್ಲ ಅಂದರೆ ಅದು ದೊಡ್ಡ ಹಾನಿ ಅಂದರೆ ಲಾಸ್. ಮಹಚ್ಛಿದ್ರಂ ಗ್ರೇಟ್ ಮಿಸ್ಫಾರ್ಚೂನ್. ಸ ಮೋಹ ದೊಡ್ಡ ಭ್ರಮೆ. ಸಚ ವಿಭ್ರಮ ಏನು ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವನ. ಈ ಥರ ಭಾಗವತಂ ಹೇಳುತ್ತೆ, ಆಯುರ್ ಹರತಿ ವೈ ಪುಂಸಾಂ ಉದ್ಯನಸ್ತಂ ಚೈನಸೋ. ಹೇಗೆ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ ಆದರೆ ನಮ್ಮ ಆಯುಷ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ತಸ್ಯಾರ್ಥ ಯತ್ ಕ್ಷಣೋನೀತ ಉತ್ತಮ ಶ್ಲೋಕ ವಾರ್ತೆಯ. ಯಾರು ಭಗವಂತನ ಗುಣಗಾನದಲ್ಲಿ ಮಗ್ನನಾಗಿರ್ತಾನೆ ಅವನ ಆಯಸ್ಸು ಯಾವತ್ತೂ ಕಡಿಮೆ ಆಗೋದಿಲ್ವಂತೆ. ಆಯಸ್ಸು ಕಡಿಮೆನೇ ಆಗೋದಿಲ್ವಾ ಅಂದರೆ ಏನು, ಅವನು ಸಾಯೋದೇ ಇಲ್ವಾ? ಹಾಂ, ದೇಹ ಬಿಡ್ತಾನೆ, ಆದರೆ ಮತ್ತೆ ತಿರ್ಗಾ ಅವನಿಗೆ ಹುಟ್ಟು ಇಲ್ಲ. ಸೊ ಆ ರೀತಿಯಲ್ಲಿ ಅವನಿಗೆ ಆಯುಷು ಕಡಿಮೆ ಆಗೋದಿಲ್ಲ, ಅವನಿಗೆ ಪರ್ಮನೆಂಟ್ ಮುಕ್ತಿ ಸಿಗತ್ತೆ, ಭಗವದ್ಧಾಮ ಅವನು ಹೋಗಿ ಸೇರ್ಬೋದು. ಅದಕ್ಕೆ ನಾವು ಭಗವಂತನ ಸ್ಮರಣೆನೇ ನಮಗೆ ಸಂಪತ್ತು. ಭಗವಂತನ ಸ್ಮರಣೆಯಿಂದ ನಮ್ಮ ಮೇಲೆ ಕಾಲದ ಪ್ರಭಾವ ಇರೋದಿಲ್ಲ, ಕಾಲ ನಮ್ಮನ್ನು ನಾಶ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಇಂದ್ರಿಯ ತೃಪ್ತಿಯಲ್ಲಿ ಮುಳುಗೋಗ್ಬಿಟ್ರೆ ಕಾಲದ ಪ್ರಭಾವ ನಮ್ಮ ಮೇಲೆ ಇರುತ್ತೆ, ಕಾಲ ನಮ್ಮನ್ನು ಸರ್ವನಾಶ ಮಾಡುತ್ತೆ. ಅದಕ್ಕೆ ಮೊದಲನೇ ಸ್ಕಂದದಲ್ಲಿ ಸೂತ ಗೋಸ್ವಾಮಿಯವರು ಶೌನಕಾದಿ ಋಷಿಯರಿಗೆ ಹೇಳ್ತಾರೆ, ಅಥವಾಸ್ಯ ಪದಾಂಭೋಜ ಮಕರಂದ ಲಿಹಾಂ ಸತಾಂ. ಭಕ್ತರು ಏನು ಮಾಡ್ತಾರೆ, ಆ ಭಗವಂತನ ಪದಾಂಭೋಜ ಚರಣಕಮಲಗಳಲ್ಲಿ ಮಕರಂದ ಲಿಹಾಂ ಸತಾಂ, ಆ ಮಕರಂದ ಹನಿನ ನೆಕ್ತಾರೆ. ಕಿಮ್ಮನ್ನೇ ರಸದ ಆಲಾಪೈರ ಆಯುಷೋಯದ ಸದ್ವೇಯ. ಇದು ಲಿಟ್ರಲ್ ಮೀನಿಂಗ್ ಅಲ್ಲ. ಅಂದ್ರೆ ಏನು, ಭಗವಂತನ ಹೊಗಳಿಕೆ
ಭಗವಂತನ ಚರಣ ಕಮಲಗಳ ಹೊಗಳಿಕೆಯನ್ನ ಅವರು ಅದನ್ನ ನೆಕ್ತಾರೆ. ಯಾವುದರಿಂದ? ಕಿವಿಯಿಂದ ಈ ಥರ, ಬಾಯಿಂದ ಅಲ್ಲ. ಯಾಕೆ? ಅಷ್ಟು ಆನಂದ ಅವ್ರಿಗೆ. ಕಿಮ್ ಅನ್ನೇರ್ ಅಸತ್ ಆಲಾಪ. ಅಸತ್ ಆಲಾಪ ಅಂದರೆ ನಾನ್ಸೆನ್ಸ್ ವಾರ್ತಾಲಾಪ, ಹೊರಗಡೆ ಇರೋ ಗ್ರಾಮ್ಯ ಕಥಾ. ಅದು ಏನು ಮಾಡತ್ತೆ? ಆಯುಷೋಯದ ಸತ್ಯ. ಕಿಮ್ಮನ್ನೇರ್ ಅಸತ್ ಆಲಾಪ ಆಯುಷೋಯದ ಸತ್ಯ, ಆಯುಷನ ಕಡಿಮೆ ಮಾಡುತ್ತೆ. ಆದರೆ ಭಗವಂತನ ವಾರ್ತಾಲಾಪ ನಮ್ಮ ಆಯುನ ಜಾಸ್ತಿ ಬೆಳೆಸುತ್ತೆ. ಹೇಗೆ ಜಾಸ್ತಿ ಬೆಳೆಯುತ್ತೆ? ಪರ್ಮನೆಂಟ್ ಜನ್ಮ ಸಿಗುತ್ತೆ, ಪರ್ಮನೆಂಟ್ ಭಗವಂತನ ಧಾಮದಲ್ಲಿ ಒಂದು ಜಾಗ ಸಿಗುತ್ತೆ. ಆ ಆಯುಷ್ಯ ಯಾವತ್ತೂ ಕ್ಷೀಣವಾಗೋದಿಲ್ಲ. ಇದಕ್ಕೆ ಸುಮಾರಿದೆ. ಟೈಮ್ ಬಗ್ಗೆ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಟೈಮ್ ಇಲ್ಲ, ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಅರ್ಥ ಆಯ್ತಾ? ಇಲ್ಲ ತುಂಬ ಜಾಸ್ತಿ ಏನೋ ಅರ್ಥ ಆಗದೆ ಇರೋ ತತ್ವ ಸಿದ್ಧಾಂತ ಹೇಳದ್ನ? ಏನಾದರೂ ಕಾಮೆಂಟ್ ಕ್ವಶನ್ಸ್ ಇದ್ರೆ ಕೇಳಿ. ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಅವಾಗ ಕನ್ಫರ್ಮ್ ಆಗತ್ತೆ, ನೀವು ಕೇಳಿಸ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲ ನೀವು ಪ್ರಶ್ನೆ ಕೇಳಿಲ್ಲ ಅಂದರೂ ಪರವಾಗಿಲ್ಲ, ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ರಶ್ನೆ, ಇವಾಗ ನಾನು ದೇವ್ರ ನಮಸ್ಕಾರ ಮಾಡಲ್ಲ, ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡಲ್ಲ, ದೇವ್ರ ಬಗ್ಗೆ ಮಾಡಲ್ಲ. ನನ್ನ ಮೂಟೆ ನನ್ನ ಕರ್ತವ್ಯ. ನಾನು ಹುಡುಗಾಗಿದ್ದಾಗ ನಾವು ಫ್ರೆಂಡ್ಸ್ ಜೊತೆ ಕಲ್ತ್ಕೊಂಡು ಆಟ ಆಡಿದೆ, ಕಲ್ತ್ಕೊಂಡೆ. ತಂದೆ ತಾಯಿಗಳ ಕಲ್ತ್ಕೊಂಡೆ, ಸ್ಕೂಲಿಗಾದ ಸ್ನೇಹಿತರು ಇದ್ದೆ. ಸೊ ಅಲ್ಲಿಂದ ನಾವು ಏನು ಕಲ್ತ್ಕೊಂಡ್ವಿ, ಒಬ್ರೊಬ್ರು ಏನೋ ಒಂದು ಸರಿಯಾಗಿ ಒಂದು ನಾನು ಕಲ್ತ್ಕೊಂಡಾಯಿತು. ಆಮೇಲೆ ಮದುವೆ ಆಯಿತು, ಹೆಂಡತಿಗೆ ಕೊಡಬೇಕು, ಮಕ್ಕಳಾಯಿತು, ಮಕ್ಕಳು ಬೆಲೆ ಕೊಡಬೇಕು, ಮಕ್ಕಳು ನೋಡ್ಕೊಂಡ್ವಿ. ಆಮೇಲೆ ಅದಾದಮೇಲೆ ಸಮಾಜಕ್ಕೆ ಕೂಡ ನಾನು ಏನು ಕೆಲಸ ಮಾಡ್ತಿದ್ದೆ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರೆ ಅಥವಾ ನಾನು ಇದಾಗಿದ್ದರೆ, ಮಿಲಿಟ್ರಿದ್ದರೆ ಆ ಮಿಲಿಟ್ರಿ ನಾನು ಅರ್ಥಪೂರ್ಣವಾಗಿ ಅದಕ್ಕೆ ಅವ್ರು ಸೇವೆ ಕೊಡಬೇಕು. ಇದೆಲ್ಲ ಮಾಡ್ಕೊಂಡು ನಾವು ಬಂದಾಗ ನಾನು ದೇವ್ರ ಭಕ್ತ ಮಾಡದೇ ಇದ್ದರೂ ಅದು ತಪ್ಪಾಗುತ್ತೆ ಅಂತ ಮಾಡಿದ್ರೆ ನನಗೇನೋ ನನ್ನ ಲಾಸ್ ಆಗುತ್ತೆ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸೊ ಇದಕ್ಕೆ ಎಕ್ಸಾಂಪಲು ಕೃಷ್ಣನೇ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಕೃಷ್ಣ ಹೇಳ್ತಾನೆ, ಆಸ್ಥಿತ ಜನಕಾದಯ. ಫಸ್ಟ್ ಲೈನ್ ಏನಿದೆ ಅದು ಯಾರಾದರೂ ಹೇಳ್ತೀರಾ? ಫೋನ್ ಏನಾದರೂ ಇದ್ರೆ ನೋಡಿ. ಭಗವದ್ಗೀತಾ ಇದೆಯಾ? ಆಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. 3ನೇ ಅಧ್ಯಾಯದಲ್ಲಿ ಬರುತ್ತೆ. ಏನಂದ್ರೆ ಭಗವಂತ ಹೇಳ್ತಾನೆ, ಜನಕ್ ಮಹಾರಾಜ್ ಅವರು ಶುದ್ಧ ಭಕ್ತರು, ಆದರೆ ಅವರು ಕರ್ತವ್ಯಗಳಿಂದ ಅವರು ಓಡೋಗಿಲ್ಲ. ಸೂರ್ಯವಂಶದಲ್ಲಿ ರಾಜ, ಸೂರ್ಯವಂಶದಲ್ಲಿ ಬೇರೆ ಬೇರೆ ಭಾಗಗಳಿದೆ. ರಾಮಚಂದ್ರ ಭಗವಾನ್ ಬಂದಿರೋದು ರಘುವಂಶದಲ್ಲಿ, ನಿಮಿ ಮಹಾರಾಜಿಂದ ಇನ್ನೊಂದು ಬ್ರಾಂಚ್ ಬಂದಿರೋದು ಜನಕ ರಾಜರೆಲ್ಲ, ಸೀತಾ ಅವರ ತಂದೆ. ಸೊ ಈ ರೀತಿ ಜನಕ ರಾಜ ಭಗವಂತನ ಭಕ್ತನಾಗಿದ್ದರೂ ಅವನ ಕರ್ತವ್ಯಗಳನ್ನು ತುಂಬ ಪರ್ಫೆಕ್ಟ್ ಆಗಿ ಮಾಡ್ದ. ಒಂಚೂರು ಅದರಿಂದ ಅವರು ತಪ್ಪಿಸ್ಕೊಂಡಿಲ್ಲ. ಸೊ ನಾವು ನಮ್ಮ ಡ್ಯೂಟಿಗಳನ್ನು ಮಾಡ್ತಾ ಮಾಡ್ತಾ ನಾವು ಭಗವಂತನ ಸೆಂಟರಲ್ಲಿ ಇಡಬೇಕು. ಭಗವಂತನಿಗೋಸ್ಕರ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಅಪಿಕೌಂತೆಯ ಮುಕ್ತ ಸಂಘ ಸಮಾಚಾರ. ಅಂದರೆ ಯಜ್ಞಾರ್ಥಾತ್, ಭಗವಂತ ಅಂದರೆ ಯಜ್ಞೋವೈ ವಿಷ್ಣು, ವಿಷ್ಣುಗೋಸ್ಕರ ನಾವು ನಮ್ಮ ಕರ್ಮಗಳನ್ನು ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ಬರೀ ನನ್ನ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ನಮ್ಮ ಡ್ಯೂಟಿಗಳನ್ನು ಮಾಡಬಾರ್ದು. ಅದು ನಮಗೆ ಕರ್ಮ ಬಂಧನೆಯಲ್ಲಿ ಸಿಗಾಕ್ಸ್ಬಿಡುತ್ತೆ. ಭಗವಂತನ ಸೆಂಟ್ರಲ್ಲಿಟ್ಟು ಭಗವಂತನ ಸಂತೋಷದಗೋಸ್ಕರ ನಾವು ನಮ್ಮ ಡ್ಯೂಟೀಸ್ನ ಮಾಡಬೇಕು. ಇದು ಗೃಹಸ್ಥ ಧರ್ಮದಲ್ಲಿ. ಇನ್ನು ಬೇರೆ 3 ಆಶ್ರಮಗಳು, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಾಶ್ರಮದಲ್ಲಿ ಅವ್ರಿಗೆ ಈ ಜಗತ್ತಲ್ಲಿರೋ ಕರ್ತವ್ಯಗಳು ಏನು ಇಲ್ಲ.
ಅವರು ಇಡೀ ದಿನ ಭಗವಂತನ ನೆನೆಸ್ಕೊಂಡು ಭಗವದ್ ಭಕ್ತಿಯಲ್ಲೇ ತೊಡಗಿರಬಹುದು. ಆದರೆ ಗೃಹಸ್ಥ ಆಶ್ರಮದಲ್ಲಿ ನಾವು ನಮ್ಮ ಡ್ಯೂಟೀಸ್ನ ಮಾಡಿಕೊಂಡು ಭಗವಂತನ ಸೆಂಟ್ರಲ್ಲಿ ಇಡಬೇಕು. ಆ ರೀತಿ ಇದು ತುಂಬ ಪ್ರಾಕ್ಟಿಕಲ್ ಆಗಿ ನಾವು ಕಲಿಬೇಕಾಗತ್ತೆ ಭಕ್ತರ ಸಂಘದಲ್ಲಿ. ಭಗವಂತ ನಮಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾನೆ, ನಮಗೆ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾನೆ ಅಲ್ವಾ. ಗಾಳಿ, ಬೆಳಕು, ನೀರು. ನಾವು BBMPಗೆ ಟ್ಯಾಕ್ಸ್ ಕಟ್ತೀವಿ, ಆದರೆ ಈ ನೀರಿಗೆ ಟ್ಯಾಕ್ಸ್ ಕಟ್ಟಲ್ಲ. BWSSBಗೆ ನೀರು ಬಿಲ್ ಕಟ್ತೀವಿ, ಆದರೆ ನೀರು BWSSB ಕೊಡ್ತಾ ಇಲ್ಲ. ಭಗವಂತನ ಅನುಗ್ರಹದಿಂದ ನೀರು ಬಂದಿದೆ. ಗಾಳಿ, ಬೆಳಕು, ಸೂರ್ಯದ ಕಿರಣ ಅದಿಲ್ಲದೇ ಧಾನ್ಯಗಳೇ ಬೆಳೆಯೋದಿಲ್ಲ, ತರಕಾರಿಗಳೇ ಬೆಳೆಯೋದಿಲ್ಲ. ಅದೆಲ್ಲ ಫ್ರೀಯಾಗಿ ಭಗವಂತ ಕೊಟ್ಟಿದ್ದಾನೆ. ಅವನಿಗೆ ಗೊತ್ತು ಜೀವಾತ್ಮಗಳನ್ನು ಹೇಗೆ ನಾನು ಮೇಂಟೈನ್ ಮಾಡಬೇಕಂತ. ಆದರೆ ನಾವು ಅವನಿಗೇನೋ ಬಿಲ್ಲೇ ಕಟ್ತಾ ಇಲ್ಲ, ಫ್ರೀಯಾಗಿದ್ದೀವಿ. ಸೊ ನಮ್ಮ ಕೃತಜ್ಞತೆ ನಾವು ಭಗವಂತನಿಗೆ ಹೇಗೆ ತೋರಿಸ್ಕೊಳ್ಬೋದು ಅಂದರೆ ನಾವು ಭಗವಂತನ ಭಕ್ತಿನ ಮಾಡಬೇಕು, ಪೂಜಿಸಬೇಕು. ತಂದೆಗೆ ಏನು ಬೇಕು? ತಂದೆಗೆ ಮಕ್ಕಳಿಂದ ದುಡ್ಡು ಬೇಕಾಗಿಲ್ಲ, ಮಕ್ಕಳಿಂದ ಪ್ರೀತಿ ಇದ್ದರೆ ಸಾಕು, ತಂದೆಗೆ ಆನಂದವಾಗುತ್ತೆ. ಅದೇ ರೀತಿಯಲ್ಲಿ ನಾವು ಭಗವಂತನಿಗೆ ಭಕ್ತಿಯನ್ನು ಮಾಡಿದ್ರೆ ಭಗವಂತ ಅದರಲ್ಲಿ ತೃಪ್ತನಾಗೋಗ್ಬಿಡ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನು ತಿರ್ಗಾ ವಾಪಸ್ಸು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಇಲ್ಲಿ ಹಾಕಿದ್ದೀವಿ ಅಂದರೆ ಭಗವಂತ ನಮಗೆ ಇಲ್ಲಿ ಹಾಕಿಲ್ಲ, ನಾವು ಭಗವಂತನ ಮೇಲೆ ದ್ವೇಷ ಮಾಡಿಕೊಂಡು ನಾವು ಈ ಜಗತ್ತಿಗೆ ಬಂದಿರೋದು. ಸೊ ಹಾಗಾಗಿ ಇಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಈ ಕರ್ತವ್ಯಗಳೆಲ್ಲ ನಾವು ಮಾಡಿಕೊಂಡು, ದೇಹದ ಕರ್ತವ್ಯಗಳನ್ನೆಲ್ಲ ಮಾಡಿಕೊಂಡು ಭಗವಂತನ ಚರಣ ಕಮಲಗಳನ್ನು ಗುರಿ ಇಟ್ಟು ನಾವು ಭಕ್ತಿಯನ್ನು ಮಾಡಬೇಕು. ಈ ರೀತಿ ನಮ್ಮ ಡ್ಯೂಟೀಸ್ನ ಮಾಡಿಕೊಂಡು ಮಾಡಬೇಕು. ಸೊ ಸುಮಾರು ಈ ಥರ ಎಷ್ಟೋ ಸಾವಿರಾರು ಭಕ್ತರು ಅವ್ರ ಡ್ಯೂಟೀಸ್ನ ಮಾಡಿಕೊಂಡು ಭಗವಂತನ ಭಕ್ತಿ ಮಾಡಿದ್ದಾರೆ. ಸುಮಾರು ಎಕ್ಸಾಂಪಲ್ಸ್ ನಾವು ಶಾಸ್ತ್ರದಲ್ಲಿ ನೋಡಿ. ಓಕೆನಾ? ಇಲ್ಲ, ಡ್ಯೂಟಿ ಮಾಡಿಕೊಂಡು ಭಗವಂತನೇ ಕಲ್ಪಿಸ್ತೀನಿ ಅಂದರೆ ಬರೀ ಡ್ಯೂಟಿ ಮೇಲೆ ಗಮನ ಕೊಡ್ತೀನಿ ಅಂತ ತಪ್ಪಾಗುತ್ತಾ? ನನ್ನ ಕರ್ತವ್ಯ ನಾನು ನೋಡ್ತೀನಿ. ಭಗವಂತ ನೋಡ್ಬೋದಾನೆ, ಭಗವಂತ ನನಗೆ ಬೇಡ. ಅವಾಗ ಕರ್ಮ ಬಂಧನೆಯಲ್ಲಿ ಸಿಕ್ಕಾಕೊಳ್ತೀವಿ, ಕರ್ಮ ಬಂಧನೆಯಲ್ಲಿ ಇರ್ತೀವಿ. ಸೊ ಕರ್ಮ ಬಂಧನೆ ಅಂದ್ರೆ ಏನು? ಫಲದ ಅಪೇಕ್ಷೆ ಇಟ್ಕೊಂಡು ನಾವು ನಮ್ಮ ಕಾರ್ಯಗಳನ್ನು ಮಾಡ್ತೀವಿ. ಸೊ ಅದ್ರ ತಕ್ಕ ನಮಗೆ ಕೆಟ್ಟ ಕರ್ಮ, ಒಳ್ಳೆ ಕರ್ಮದ ಫಲ ಸಿಗುತ್ತೆ. ಸೊ ಮತ್ತೆ ಜನ್ಮ ಮೃತ್ಯು ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ತೀವಿ, ಬಿಡುಗಡೆ ಇಲ್ಲ. ಸೊ ಎಲ್ಲ ಶಾಸ್ತ್ರ ಅದನ್ನೇ ಹೇಳುತ್ತೆ. ಭಗವಂತನ ಭಕ್ತಿ ಮಾಡಿದ್ರೇ ಎಲ್ಲ ಪ್ರಕಾರದ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯವಂತೆ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣ ಇವ ಪ್ರಳೀಯೇತ ವಿಷ್ಣು ಭಕ್ತಿ ರಥಾತ್ಮನ. ಪ್ರಾರಬ್ಧ ಇವೆಲ್ಲ ಕೂಟ, ಬೀಜ, ಇವೆಲ್ಲ ಕರ್ಮಗಳು ಕ್ರಮೇಣವಾಗಿ ನಾಶವಾಗುತ್ತೆ. ಪ್ರಳೀಯತೆ ಅಂದರೆ ಪ್ರಳಯ, ನಾಶವಾಗುತ್ತೆ. ಯಾವಾಗ? ವಿಷ್ಣು ಭಕ್ತಿ ರಥಾತ್ಮನ, ಭಗವಂತನ ಭಕ್ತಿ ಮಾಡಿದ್ರೆ ಮಾತ್ರ ಹೋಗುತ್ತೆ, ಇಲ್ಲಾಂದ್ರೆ ಕರ್ಮ ಹೋಗೋದಿಲ್ವಂತೆ ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಿ ಮಾಡೋದು, ಭಗವಂತನ ಮೇಲೆ ಪ್ರೀತಿ ತೋರಿಸ್ಕೊಳ್ಳೋದು. ಅವನು ಯಾರು? ನಮ್ಮ ತಂದೆ. ಯಾಕೆ ಪ್ರೀತಿ ತೋರಿಸ್ಕೊಳ್ತಾ ಇದ್ದ? ಅವನೆಲ್ಲ ನಮಗೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಅದರಿಂದ ನಾವು ಮುಕ್ತಿಯನ್ನು ಪಡ್ಬೋದು ಅಷ್ಟೇ. ಇದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ. ಅನೇಕ ಶಾಸ್ತ್ರಗಳು ಒಂದೇ ಕಡೆ ಸೇರಿ ಏನಾಗುತ್ತೆ ವಿಷಯಗಳನ್ನ ಹೇಳಕ್ಕೆ ಹೇಳುತ್ತೆ. ಆ ರೀತಿಯಾಗಿ ನಮಗೆ ಭಾವನೆ ತುಂಬ ಎಲ್ಲ ಕಡೆ ಉದಾಹರಣೆ ತುಂಬ ಚೆನ್ನಾಗಿ ವಿವರಣೆ, ಅದರಲ್ಲಿ ವಿರಹ ಭಾವನೆ ಬಗ್ಗೆ ಕೂಡ ಚೆನ್ನಾಗಿ ನೀವು ಹೇಳಬೇಕಾದ್ರೆ ಭಗವಂತನ ಪಾದ ಕಮಲಗಳ ಆ ನೀರನ್ನ ಆಸ್ವಾದನೆ ಮಾಡೋದಕ್ಕೆ ಎಷ್ಟು ರುಚಿ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಕೆಲವರಿಗಾದರೂ, ನನಗಂತೂ ಕೆಲವರಿಗಾದರೂ ಒಂದು ಸ್ವಲ್ಪ ಟೇಸ್ಟ್ ಅನಿಸಿದೆ ಅಂತ ನನ್ನ ಭಾವನೆ. ಅಷ್ಟು ಮಧುರವಾಗಿತ್ತು ಆ ಸಂದರ್ಭ. ಮತ್ತು ನನ್ನ ಪ್ರಶ್ನೆ ಏನಂತದ್ದು, ಇದು ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪ್ರಶ್ನೆ ಕೇಳ್ತೀನಿ. ಎಲ್ಲ ಭಾವನೆಗಳಿಗಿಂತ ಅಂದರೆ ಭಕ್ತಿಯಲ್ಲಿ, ದೇವ ಭಕ್ತಿಯಲ್ಲಿ ಆ ವಿಫಲವಾದ ಭಾವ, ಪ್ರತಿ ರಸ ಅದು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರು. ಆದರೆ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಈಗ ಉದಾಹರಣೆ ನೇರವಾಗಿ ಹೇಳಬೇಕಂದ್ರೆ ಗೋಪಿಯರಿಗೆ ವಿವಾಹವಾಗಿತ್ತು, ಆದರೂ ಅವರು ಕೃಷ್ಣ ಸ್ಮರಣೆ ಮಾಡ್ತಾರೆ, ಅದು ಪರಕೀಯ ಭಾವ. ನಮ್ಮ ಒಂದು ಜನಸಾಮಾನ್ಯರ ಸಾಮಾಜಿಕ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಹೇಗೆ ಅದನ್ನು ಅರ್ಥ ಮಾಡಿಕೊಡ್ಬೇಕು, ರಿಲೇಟ್ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀವಿ.
ಅದು ಐಕಾನಿಕ್ ಬಿಟ್ಟು ಹೌದು. ಇವೊಂದು ಅದನ್ನ ಅನ್ಸುತ್ತೆ. ಸುಮಾರು ಜನರಿಗೆ ಅರ್ಥ ಆಗಲ್ಲ, ಸೊ ಕಷ್ಟ ಆಗತ್ತೆ. ಬಟ್ ಏನಂದರೆ ಅದು ಪಪ್ಪೆಟಿಯರ್ ಏನಂತೀವಿ, ಗೊಂಬೆ ಆಟ ಆಡ್ಸೋನು. ಕೈ ಗೊಂಬೆ ಕರೆಕ್ಟು. ಅವನು ಆಡ್ಸೋನ್ಗೆ ಪಪ್ಪೆಟಿಯರ್ ಅಂತಾರೆ. ಅವನ ಕೈಗೆಲ್ಲ ಕಟ್ಕೊಂಡಿರ್ತಾನೆ. ಆ ಸೂತ್ರಧಾರ ಬಂದು ದೇವರು ಕೃಷ್ಣ. ಅವನೇನು ಮಾಡ್ತಾ ಇದ್ದಾನೆ, ಎಲ್ಲವನ್ನು ಗೊಂಬೆಗಳನ್ನು ಆಟ ಆಡಿಸ್ತಾ ಇದ್ದಾನೆ. ಈ ರೀತಿ ನಮ್ಗೇನು ಅನ್ಸುತ್ತೆ, ಓ ಇವರೆಲ್ಲ ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ, ಓಡಾಡ್ಕೊಂಡಿದ್ದಾರೆ ಅಂತ. ಇಲ್ಲ, ಎಲ್ಲ ಸೂತ್ರಧಾರ ಕೃಷ್ಣನೇ ಸೃಷ್ಟಿ ಮಾಡಿರೋದು. ಅವನ ಅಂತರಂಗ ಶಕ್ತಿಯಿಂದ ಅವನು ರಾಧಾರಾಣಿನ ಸೃಷ್ಟಿ ಮಾಡ್ದ. ಅವನ ಅಂತರಂಗ ಶಕ್ತಿಯಿಂದ ಇವರೆಲ್ಲ ಗೋಪಿಯರು ಸೃಷ್ಟಿಯಾದರು. ಭಗವಂತನಿಗೆ ಮತ್ತು ರಾಧಾರಾಣಿಗೆ ವ್ಯತ್ಯಾಸ ಇಲ್ಲ. ಭಗವಂತನಿಗೆ ಮತ್ತು ಗೋಪಿಯರಿಗೆ ಯಾವ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ಅವನೇ ಮಾಡಿರೋದು ಸೃಷ್ಟಿ. ಇವಾಗ ನಾನೊಂದು ಗೊಂಬೆನ ನಾನು ಸೃಷ್ಟಿ ಮಾಡ್ತೀನಿ, ಅದರ ಜೊತೆ ನಾನು ಆಟ ಆಡ್ತೀನಿ, ಅದರಲ್ಲಿ ನನ್ನನ್ನು ಯಾಕೆ ಬೈತೀರಾ? ನಾನು ಸೃಷ್ಟಿ ಮಾಡಿರೋದು ಅಲ್ವಾ? ಸೊ ನಾನೇನಾದರೂ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ಭಗವಂತನ ಶಕ್ತಿಯಿಂದ ಅವನು ಲೀಲೆಗಳನ್ನು ಮಾಡ್ತಿದ್ದಾನೆ. ಆದರೆ ಈ ಜಗತ್ತಲ್ಲಿರೋ ಜನ ಅವ್ರು ಅಪಾರ್ಥ ಮಾಡ್ಕೊಳ್ತಾರೆ. ತಪ್ಪಾಗಿ ಭಗವಂತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಅದು ತಪ್ಪು. ಯಾಕೆಂದರೆ ಅವ್ರಿಗೆ ಅಧ್ಯಾತ್ಮ ಜ್ಞಾನ ಇಲ್ಲ. ಸೊ ಈ ರೀತಿ ಗೋಪಿಯರು ಈ ಜಗತ್ತಲ್ಲಿದ್ದಾಗ ಅವ್ರಿಗೆ ಮದುವೆಗಳು ಆಗಿದ್ರೂ ಅದು ಒಂದು ಭೌತಿಕ ಸಮಾಜದಲ್ಲಿ ಇರೋ ರೂಲ್ಸ್ ರೆಗ್ಯುಲೇಷನ್ಸ್. ಅಧ್ಯಾತ್ಮ ಸ್ತರದಲ್ಲಿ ಈ ಥರದ್ದು ಏನೂ ಇಲ್ಲ. ಆಧ್ಯಾತ್ಮ ಸ್ತರದಲ್ಲಿ ಭಗವಂತನ ಜೊತೆ ಮಾತ್ರ ಎಲ್ಲ ಜೀವಾತ್ಮಗಳ ಸಂಬಂಧ ಇದೆ. ಜೀವಾತ್ಮಗಳಿಗೆ ಭಗವಂತನ ಮಧ್ಯದಲ್ಲಿ ಇರೋ ಈ ಸಂಬಂಧಗಳಲ್ಲಿ ಶ್ರೇಷ್ಠವಾದದ್ದು ಈ ಮಾಧುರ್ಯ ರಸದಲ್ಲಿ ಪರಕೀಯ ರಸ. ಸೊ ಆ ರೀತಿ ಅದರಲ್ಲಿ ಆಸ್ವಾದನೆ ಜಾಸ್ತಿ ಇದೆ, ಅಂದರೆ ಅದರಲ್ಲಿ ಟೇಸ್ಟ್ ಜಾಸ್ತಿ ಇದೆ. ಇವಾಗ ಅದರದ್ದು ಕ್ರೂಡ್ ಎಕ್ಸಾಂಪಲ್ ಈ ಜಗತ್ತಲ್ಲೂ ಇದೆ. ಇವಾಗ ಮದುವೆ ಆಗಿರೋ ಗಂಡ ಹೆಂಡತಿ ಒಂದು 4 ತಿಂಗಳು ಚೆನ್ನಾಗಿರ್ತಾರೆ, ಆಮೇಲೆ ಜಗಳ ಶುರು ಆಗುತ್ತೆ ಅಲ್ವಾ? ಅವಾಗ ಗಂಡ ಆಗಲಿ ಹೆಂಡತಿ ಆಗಲಿ ಬೇಜಾರಾಗೋಗ್ಬಿಡತ್ತೆ. ಆದರೆ ಯಾರೋ ಬೇರೆ ವ್ಯಕ್ತಿ ಜೊತೆ ನಾವು ನಮ್ಮ ಸಂಬಂಧ ಬೆಳೆಸಿದ್ರೆ, ಅಂದರೆ ಅನೈತಿಕ ಸಂಬಂಧ ಬೆಳೆಸಿದ್ರೆ ಅದೇನೋ ಒಂಥರ ರುಚಿಕರವಾಗಿ ಇರುತ್ತೆ, ಅಂದರೆ ಪಾಪಿ ಜನಗಳಿಗೆ, ನಮಗಲ್ಲ. ಸೊ ಈ ರೀತಿ ಇದು ಭೌತಿಕ ಸ್ತರದಲ್ಲಿರೋ ಇದು ಒಂದು ಕೀಳವಾದ ಒಂದು ಸಂಬಂಧ. ಅದೇ ರೀತಿಯಲ್ಲಿ ಅಧ್ಯಾತ್ಮ ಲೋಕದಲ್ಲಿ ಒಂದು ಪರಕೀಯ ರಸ, ಭಗವಂತನ ಈ ಒಂದು ಬೇರೆ ಸ್ತ್ರೀಯರ ಜೊತೆ ಬೆಳೆಸಿರೋ ಸಂಬಂಧ ಒಂದು ಹೈಯೆಸ್ಟ್ ಆಸ್ವಾದನೆ ಭಗವಂತನಿಗೆ ಕೊಡುತ್ತೆ. ಸೊ ಅದನ್ನು ನಾವು ಜನರಲ್ ಆಗಿ ಸಂಡೇ ಸೆಷನಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ, ಅರ್ಥ ಆಗೋದಿಲ್ಲ. ಬಟ್ ಭಗವಂತನ ಲೀಲೆಗಳು, ಭಗವಂತನ ಸಾಮರ್ಥ್ಯ, ಭಗವಂತನ ಶಕ್ತಿ, ಭಗವಂತನ ಅಂತರಂಗ ಶಕ್ತಿ ಜೊತೆ ಭಗವಂತ ಏನಾದರೂ ಮಾಡ್ಬೋದು. ಸೊ ಈ ರೀತಿ ಎಲ್ಲವೂ ಭಗವಂತನ ಕೈಯಲ್ಲಿದೆ. ಸೊ ಅವನು ಏನಾದರೂ ಬೇಕಾದಷ್ಟು ಮಾಡ್ಬೋದು. ವೈಷ್ಣವ ಅಪರಾಧದ ಬಗ್ಗೆ ಅದೇ ಅಫೆನ್ಸ್ಗಳು ಯಾವುದಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ, ನಮ್ಮಲ್ಲಿ ಏನಾದರೂ ಆಗ್ತಾ ಇದೆ ಅದನ್ನ ಸ್ವಲ್ಪ ತಡೆ ಹಿಡಿಯಬಹುದು. ಅಫೆನ್ಸ್ಗಳು ಯಾವ್ಯಾವ ಅಪರಾಧಗಳು ಮೌಖಿಕವಾಗ ಇಲ್ಲ ಮಾನಸಿಕವಾಗ, ಎರಡೂ ಅಫೆನ್ಸ್ ಅದು ಸ್ವಲ್ಪ ಹೌದು. ಸೊ ಅಪರಾಧಗಳಲ್ಲಿ ಬೇರೆ ಬೇರೆ ರೀತಿಯ ಅಪರಾಧ ಇದೆ. ಸೇವಾ ಅಪರಾಧ ಇದೆ, ಧಾಮ ಅಪರಾಧ ಇದೆ, ವೈಷ್ಣವ ಅಪರಾಧ ಇದೆ. ಸೊ ವೈಷ್ಣವ ಅಪರಾಧದಲ್ಲಿ 6 ಪ್ರಕಾರ ವೈಷ್ಣವ ಅಪರಾಧಗಳಿದೆ. ಅಂತಿ ನಿಂದತಿ ದ್ವೇಷ್ಟಿ ವೈಷ್ಣವಾನಾಂ ನಾಭಿನಂದತಿ ಕೃದ್ಯತೆ ಯಾತಿನೋ ಹರ್ಷಂ ವೈಷ್ಣವೇ ಪತನಾನಿ ಷಡ್. ಅಂದರೆ ಹಂತಿ, ಯಾರನ್ನಾದರೂ ಬೇರೆ ವೈಷ್ಣವ್ರನ್ನ ಸಾಯಿಸಿದ್ರೆ ಅದು ಘೋರವಾದ ಅಪರಾಧ. ನಿಂದತಿ ಅಂದರೆ ನಿಂದನೆ ಮಾಡೋದು, ಕೆಟ್ಟದಾಗಿ ಮಾತಾಡೋದು. ದ್ವೇಷ್ಟಿ, ದ್ವೇಷ ಮಾಡೋದು, ಅವ್ರದ್ದೇನೋ ಚೆನ್ನಾಗಿದ್ದಾರೆ ಅವ್ರನ್ನ ಹಾಳು ಮಾಡೋದು. ಸೊ ಅದು ದ್ವೇಷ್ಟಿ. ಅಂತಿ ನಿಂದತಿ ವೈದ್ವೇಷ್ಟಿ. ವೈಷ್ಣವಾನಾಂ ನ ಅಭಿನಂದತಿ, ವೈಷ್ಣವರನ್ನ ನಾವು ಹೊಗಳಿಕೆ ಮಾಡೋದಿಲ್ಲ, ಅದು ಅಪರಾಧನೇ. ಯಾವುದೋ ಒಂದು ಒಳ್ಳೆ ಕೆಲಸ, ಇವರು ಹೋಗ್ಬಿಟ್ಟು ಒಂದು 100 ಭಗವದ್ಗೀತೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಿದ್ದಾರೆ, ಅವ್ರನ್ನ ಎಲ್ಲರೂ ಹೊಗಳಿಕೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ. ಆದರೆ ನಾವು ಇವನೇನು ಮಾಡಿಬಿಟ್ಟ, ನಾನು ಮಾಡಿದ್ದೆ, ಅದು ಅಪರಾಧ ಆಗುತ್ತೆ. ನಾ ಅಭಿನಂದತಿ ಅಂದರೆ ನಾಟ್ ಗ್ಲೋರಿಫೈ, ಹೊಗಳಿಕೆ ಮಾಡಲಿಲ್ಲ ಅಂದರೆ ಅದು ವೈಷ್ಣವ ಅಪರಾಧನೇ.
ಕ್ರುದ್ಧತೆ, ಕೋಪ ಮಾಡ್ಕೊಳ್ಳೋದು. ಯಾತಿ ನೋ ಹರ್ಷಂ, ಹರ್ಷಂ ಅಂದ್ರೇನು? ಹ್ಯಾಪಿನೆಸ್, ಆನಂದ. ವೈಷ್ಣವ್ರನ್ನ ಎಲ್ಲೋ ನೋಡ್ತೀರಾ, ಮೆಜೆಸ್ಟಿಕಲ್ಲಿ ನೋಡ್ಬಿಡ್ತೀರಾ, ಯಾರೋ ತಿಲಕ್ ಹಾಕೊಂಡು ಹೋಗ್ತಿದ್ದಾರೆ. ನಮಗೆ ನಮ್ಮ ಮುಖದಲ್ಲಿ ಹರ್ಷ, ಸ್ಮೈಲ್ ಬಂದಿಲ್ಲ ಅಂದರೆ ಅದು ವೈಷ್ಣವ ಅಪರಾಧ. ಈ ರೀತಿ ಇವುಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು, ಕೇರ್ಫುಲ್ ಆಗಿ ಇರಬೇಕು. ಆಮೇಲೆ ನೀವೇನೋ ಅಂದ್ರೆ ಏನು, ಮೌಖಿಕ ಅಂದ್ರೆ ಇವಾಗ ಹೇಳಿದ್ದೆಲ್ಲ ನೀವು ಮೌಖಿಕ, ಹೊರಗಡೆ ಭಾಷೆ ಅಂತರದಲ್ಲಿ ಮಾನಸಿಕ. ಹಾಂ ಕರೆಕ್ಟ್. ಮಾನಸಿಕವಾಗಿ ನಾವು ಏನಾದರೂ ಕೆಟ್ಟದಾಗಿ ನಾವು ಯೋಚನೆ ಮಾಡಿದ್ರೆ ಅದರ ಫಲ ಸಿಗತ್ತೆ. ಕಲಿಯುಗದಲ್ಲಿ ಕೆಟ್ಟದಾಗಿ ನಾವು ಪಾಪ ಕ್ರಿಯೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ, ಅದಕ್ಕೆ ಕ್ರಿಯೆ ಮಾಡಿದ್ರೇ ನಮಗೆ ಫಲ ಸಿಗತ್ತೆ. ಬಟ್ ಪುಣ್ಯ ಕರ್ಮಗಳು ನಾವು ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಕಲಿಯುಗದಲ್ಲಿ ಅದರ ಫಲ ಸಿಗತ್ತೆ. ಬಟ್ ಅಪರಾಧ ನಾವು ಮನಸ್ಸಲ್ಲಿ ನಾವು ಯೋಚನೆ ಮಾಡಿದ್ರೆ ಅದರ ಫಲನೂ ಸಿಗತ್ತೆ. ಸೊ ನಾವು ಅಪರಾಧಗಳಿಂದ ದೂರ ಇರಬೇಕು. ಆ್ಯಕ್ಚುಲಿ ಇದೇ ಚಾಪ್ಟ್ರಲ್ಲಿ ಬರುತ್ತೆ, ಇದಕ್ಕಿಂತ ಮುಂಚೆ ಬರುತ್ತೆ. ಪರೀಕ್ಷಿತ್ ಮಹಾರಾಜ್ ಅವರು ಹೇಳ್ತಾರೆ, ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭು ಕುಶಲಾನಿ ಆಶ ಸಿದ್ಧಂತಿ ನೇತ್ರಾಣಿ ಕೃತಾನಿ ಅಂತ. ಅಂದರೆ ಪರೀಕ್ಷಿತ್ ಮಹಾರಾಜ ಅವರು ದ್ವೇಷ ಮಾಡಿಲ್ಲ ಕಲಿಪುರುಷನ ಮೇಲೆ. ಯಾಕೆ ಅಂದರೆ ಅವರು ಸಾರಂಗ ಇವ ಸಾರಭುಕ್, ಅವ್ರಿಗೆ ಕಲಿಯುಗದ ಸಾರಾಂಶ ಗೊತ್ತಿತ್ತು. ಯಾಕೆ? ಕಲಿಯುಗದಲ್ಲಿ ಕುಶಲಾನಿ ಆಶು ಸಿದ್ಧಂತಿ, ನಾವು ಮನಸ್ಸಲ್ಲಿ ಒಳ್ಳೆಯದನ್ನ ಯೋಚನೆ ಮಾಡಿದ್ರೆ ತಕ್ಷಣವೇ ಅದರ ಫಲ ಸಿಗುತ್ತೆ. ನಾನು ಬೃಂದಾವನಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತೀನಿ, ಆದರೆ ಹೋಗೋಕ್ಕಾಗಿಲ್ಲ. ಆದರೂ ಬೃಂದಾವನಕ್ಕೆ ಹೋಗಿ ಬಂದಿರೋ ಫಲ ನಮಗೆ ಸಿಗತ್ತೆ, ಬರೀ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ. ಆದರೆ ನ ಇತರಾಣಿ ಕೃತಾನಿ ಅಂತ, ಅದ್ರ ಉಲ್ಟಾ ಅಂದರೆ ಪಾಪ ಕರ್ಮ ನಾವು ಯೋಚನೆ ಮಾಡಿದ್ರೆ, ನಾನು ಇವನ್ನ ಸಾಯಿಸಬೇಕು, ಇಲ್ಲ ಇವನ್ನ ಅವಮಾನ ಮಾಡಬೇಕು ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ, ಅದರ ಫಲ ಸಿಗೋದಿಲ್ಲ ನಾನ್ ಡಿವೋಟಿ ಇದ್ದರೆ. ಯಾಕೆ ಅಂದರೆ ಅದು ಮಾಡೋವರೆಗೂ ನಮಗೆ ಪಾಪದ ಕರ್ಮ ಫಲ ಸಿಗೋದು. ಅಪರಾಧ ಅಂದರೆ ವೈಷ್ಣವರಿಗೆ ನಾವು ಅಪರಾಧ, ನಾವು ಮನಸ್ಸಲ್ಲೂ ನಾವು ಒಂದು ಕೆಟ್ಟ ಭಾವನೆ ಬಂದರೆ, ಯೋಚನೆ ಬಂದರೆ ಅದಕ್ಕೂ ರಿಯಾಕ್ಷನ್ ಇರುತ್ತೆ. ಅಪರಾಧ ಈ ಫಾರ್ಮುಲಾಯಿಂದ ವರ್ಜಿತ ಇಲ್ಲ. ಬರೀ ಭೌತಿಕ ದೃಷ್ಟಿಯಲ್ಲಿ ಮಾತ್ರ, ಪಾಪ ಪುಣ್ಯದಲ್ಲಿ ಪಾಪಕ್ಕೆ ರಿಯಾಕ್ಷನ್ ಇಲ್ಲ, ಪುಣ್ಯ ಯೋಚನೆ ಮಾಡಿದ್ರೆ ರಿಯಾಕ್ಷನ್ ಇಮಿಡಿಯೇಟ್ ಆಗಿ ನಮ್ಗೆ ಆ ಬೆನಿಫಿಟ್ ಸಿಗುತ್ತೆ. ಓಕೆನಾ? ಅದೇ ಪ್ರಭು, ನಾವು ಈ ಭೂತಾಯಿದು ವಿಚಾರ ಕೇಳಿದಾಗ ಇಲ್ಲಿ ಭಗವಂತನ ನಾಮಕ್ಕೆ ಮತ್ತೆ ಎಷ್ಟು ಶುದ್ಧ ಭಕ್ತಿದ್ರು ಅವರು ಭಗವಂತನ ಕರೆದ ತಕ್ಷಣ ಮತ್ತೆ ಭಗವಂತ ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತಾನೆ ಕೇಳ್ತೀವಲ್ಲ, ಆದರೂ ಅವ್ರು ಎಷ್ಟು ವಿರಹ ಭಾವನೆ ಅನುಭವಿಸ್ತಿದ್ರೆ ಎಷ್ಟು ಭಗವಂತನ ಇದರಲ್ಲಿ ಇಟ್ಟಿದ್ದಾರೆ. ಕರೆಕ್ಟ್, ಹೌದು. ಪ್ರಶ್ನೆ ಏನಾದರೂ ಇದೆಯಾ? ಅಷ್ಟೇ, ನಿಜ. ಓಕೆ. ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ.